ಓಂ ಶ್ರೀ ಗುರುಭ್ಯೋ ನಮಃ. ಸದ್ಗುರು ಭಗವಾನ್ ಶ್ರೀ ಶ್ರೀಧರ ಅವರ ಚರಿತ್ರೆ, ಅಧ್ಯಾಯ 17. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಹೊನ್ನಾವರ ಕರ್ಕಿ ಶಕ 1894 1895. ಇಸ್ವಿ 1942 43. ಸ್ವಾನಂದ ಸಾಮ್ರಾಜ್ಯ ಸಿಂಹಾಸನವನ್ನೇರಿ ಸ್ವಾನಂದಾಮೃತ ಪಾನದಿಂದ ತೃಪ್ತರಾದ ಕೃತಕೃತ್ಯರಾದ ಭಗವಾನ್ ಶ್ರೀ ಶ್ರೀಧರ ಗುರುಗಳನ್ನು ತಮ್ಮ ಊರಿಗೆ ಕರೆದೊಯ್ಯಬೇಕು ಎಂಬ ಇಚ್ಛೆ ಶ್ರೀಗಳವರ ಶಿಷ್ಯಳಿಗೆ ಆಗಿತ್ತು. ಕರ್ಕಿ ಗಂಗಮ್ಮನಿಗೆ ಬಹುಳ ದಿನಗಳಿಂದಲೂ ಇತ್ತು. ಅದರಂತೆ ಈ ವಿಷಯವನ್ನು ತನ್ನ ಅಣ್ಣ ಬೊಂಬೆ ವೆಂಕಟರಮಣ ಶಾಸ್ತ್ರಿಗಳಿಗೆ ತಿಳಿಸಿಳು. ಅವರು ಸಂತೋಷಗೊಂಡು ಸ್ವಾಮಿಗಳ ಸನ್ಯಾಸ ಸ್ವೀಕಾರವಾಗಿ ಕೆಲವೇ ದಿವಸಗಳಲ್ಲಿ ಇವರು ಶ್ರೀಗಳವರನ್ನು ಹೊನ್ನಾವರ ಕರ್ಕಿಗೆ ಕರೆದುಕೊಂಡು ಹೋಗಲು ಬಂದರು. ಶ್ರೀ ಗುರುಗಳು ಕರ್ಕಿಗೆ ಹೋಗುತ್ತಾರೆ ಎಂದು ಗೊತ್ತಾದ ಮೇಲೆ ಕರ್ಕಿ ಊರಿನಲ್ಲಿ ಬಹಳಷ್ಟು ಜನರು ಸುಧಾಕರಿದ್ದಾರೆ. ಶ್ರೀಗುರುಗಳು ಕರ್ಕಿಗೆ ಹೋಗುತ್ತಾರೆ ಎಂದು ಗೊತ್ತಾದ ಮೇಲೆ ಕರ್ಕಿ ಊರಿನಲ್ಲಿ ಬಹಳಷ್ಟು ಜನರು ಸುಧಾಕರಿದ್ದಾರೆ. ಸ್ತ್ರೀ ಪುರುಷರಲ್ಲಿ ತಾವಿಟ್ಟಿರುವ ಸಮತ್ವ ಭಾವನೆಯ ವಿಪರೀತ ಅರ್ಥವನ್ನು ಮಾಡಿ ಇವರು ತಮಗೆ ಹೊಡೆಯಲು ಬಂದರೂ ಬರಬಹುದು. ಆದ್ದರಿಂದ ತಾವು ಅಲ್ಲಿಗೆ ಹೋಗಬಾರದು ಎಂದು ಒಬ್ಬೊಬ್ಬರು ತಿಳಿಸಿದರು. ನನ್ನಲ್ಲಿ ಸತ್ಯವಿದ್ದರೆ ಆ ಸತ್ಯದ ಪ್ರಭಾವದಿಂದ ಅಂತಹ ಬುದ್ಧಿಯು ಯಾರಿಗೂ ಉಂಟಾಗಲಾರದೆಂದು ಶ್ರೀಗಳವರು ಹೇಳಿ ಅವರನ್ನು ಸಮಾಧಾನಗೊಳಿಸಿ ಕಳುಹಿಸಿದರು. ಆದರೆ ವಾಸ್ತವವಾಗಿ ಕರ್ಕಿ ಊರಿನಲ್ಲಿ ಇವರನ್ನು ಆರ್ಥಿಕವಾಗಿ ಸ್ವಾಗತಿಸಿ ಗೌರವಿಸಿ ಅರ್ಚಿಸಲಾಯಿತು. ಇತ್ತ ಶ್ರೀಗುರುಗಳು ತಮ್ಮೂರಿಗೆ ಬರುವರೆಂದು ತಿಳಿದ ಕೂಡಲೇ ಊರಿನವರೆಲ್ಲರೂ ಸೇರಿ ಅಲ್ಲಲ್ಲಿ ತಳಿರು ತೋರಣಗಳನ್ನು ಕಟ್ಟಿ ಸ್ವಾಗತಕ್ಕೆ ಸಿದ್ಧತೆಯನ್ನು ಮಾಡಿದ್ದರು. ನಿಶ್ಚಿತ ಸಮಯಕ್ಕೆ ಶ್ರೀಗಳವರು ಶೀಗೆಹಳ್ಳಿಯಿಂದ ಹೊರಟು ಕರ್ಕಿಗೆ ವಿಜಯಂಗೈದರು. ಊರಿನ ಪ್ರವೇಶ ದ್ವಾರದಲ್ಲಿಯೇ ಒಂದು ಪಲ್ಲಕ್ಕಿಯನ್ನು ಶೃಂಗರಿಸಿ ಅನೇಕ ಜನರು ಸ್ವಾಗತಕ್ಕಾಗಿ ನಿಂತಿದ್ದರು. ಶ್ರೀಗಳವರನ್ನು ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿ ವೇದಘೋಷ ಭಜನೆಯೊಂದಿಗೆ ಊರಿನೊಳಗೆ ನಿಶ್ಚಿತ ಸ್ಥಾನಕ್ಕೆ ಕರೆದೊಯ್ದರು. ಬೊಂಬೆ ಶ್ರೀ ವೆಂಕಟರಮಣ ಶಾಸ್ತ್ರಿಗಳು, ಸೂರಿ ಶ್ರೀರಾಮಚಂದ್ರ ಶಾಸ್ತ್ರಿಗಳು, ಸರ್ಪಕರ್ಣೇಶ್ವರ ಶ್ರೀ ಗಜಾನನ ಶಾಸ್ತ್ರಿಗಳು ಇವರೆಲ್ಲ ಮುಂದಾಳಾಗಿ ವ್ಯವಸ್ಥೆ ಮಾಡುತ್ತಾ ಇದ್ದರು. ಶ್ರೀ ವೆಂಕಟರಮಣ ಶಾಸ್ತ್ರಿಗಳು ಮತ್ತು ಶ್ರೀರಾಮಚಂದ್ರ ಶಾಸ್ತ್ರಿಗಳು ಇವರಿಬ್ಬರೂ ಸಹ ವೇದಾಂತ ಶಾಸ್ತ್ರದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಜರಿಯ ಶಾಲಿನ ಬಹುಮಾನ ಪಡೆದವರು. ಇವರ ಪೈಕಿ ಶ್ರೀರಾಮಚಂದ್ರ ಶಾಸ್ತ್ರಿಗಳಿಗೆ ಯಾವುದೋ ಜನ್ಮದ ಗುರುಕೋಪದಿಂದ ಮಲರೋಗವು ಪೀಡಿಸಿತ್ತು. ಶ್ರೀಧರರ ಗುರುಗಳ ಸೇವೆಯಿಂದ ಅದು ಕ್ರಮೇಣ ಸಂಪೂರ್ಣವಾಗಿ ದೂರವಾಯಿತು. ಸರ್ಪಕರ್ಣೇಶ್ವರ ಶ್ರೀ ಗಜಾನನ ಶಾಸ್ತ್ರಿಗಳು ವಾಗ್ಮಿಗಳು ಮತ್ತು ಲೇಖಕರೂ ಆಗಿದ್ದರು. ಇವರು ಶೀಗೆಹಳ್ಳಿ ಪಾಠಶಾಲೆಯಲ್ಲಿ ಪಾಠ ಹೇಳಿಕೊಡುತ್ತಾ ಇದ್ದಾಗ ಸಾಧನಾ ಎಂಬ ಮಾಸಪತ್ರಿಕೆಯನ್ನು ಕೆಲವು ಕಾಲ ನಡೆಸುತ್ತಿದ್ದರು. ನಂತರ ಅವರು ಹೊನ್ನಾವರದಲ್ಲಿ ಶ್ರೀ ಶ್ರೀಧರರ ಮುದ್ರಣಾಲಯವನ್ನು ತೆರೆದರು. ಈ ಮುದ್ರಣ ಯಂತ್ರವು ಶ್ರೀಗಳವರಿಂದಲೇ ಪ್ರಾಪ್ತವಾಗಿತ್ತು. ಕರ್ಕಿಯಲ್ಲಿ ಶ್ರೀಗಳವರನ್ನು ಜನರು ತಮ್ಮ ಮನೆಗೆ ಕರೆದೊಯ್ದು ಪಾದಪೂಜೆ ಭಿಕ್ಷಾದಿಗಳನ್ನು ಶ್ರದ್ಧಾಭಕ್ತಿಯಿಂದ ಮಾಡುತ್ತಿದ್ದರು. ಕರ್ಕಿಯಲ್ಲಿದ್ದಾಗಿನ ಶ್ರೀಗಳವರ ಎಲ್ಲ ಖರ್ಚು ಕರ್ಕಿ ಗಂಗಮ್ಮನವದೇ ಆಗಿತ್ತು. ಗ್ರಾಮದ ದೇವಸ್ಥಾನದಲ್ಲಿ ಪ್ರತಿನಿತ್ಯವೂ ಶ್ರೀಗಳವರ ಪ್ರವಚನವಾಗುತ್ತಿತ್ತು.
ಶ್ರೀಗುರು ದರ್ಶನ ಹಾಗೂ ಪ್ರವಚನಾಮೃತವನ್ನು ಪಾನ ಮಾಡಲು ಸುತ್ತಮುತ್ತಲಿನ ಮತ್ತು ಕುಮಟ, ಹೊನ್ನಾವರ, ಗೋಕರ್ಣ ಇತ್ಯಾದಿ ಊರುಗಳಿಂದಲೂ ಜನರು ಬರುತ್ತಿದ್ದರು. ಒಂದು ದಿನ ಸುಧಾಕರನೆನಿಸಿದ ಕೆಲವು ತರುಣರು ದರ್ಶನಕ್ಕೆ ಬಂದಾಗ ಶ್ರೀಗಳವರು ಇಂಗ್ಲಿಷಿನಲ್ಲಿ ಒಂದು ಕವಿತೆಯ ಸಂದೇಶ ನೀಡಿದರು. ಶ್ರೀಗಳವರ ಜ್ಞಾನ, ವೈರಾಗ್ಯ, ಸಮತ್ವ, ವಾಣಿಯು ಮಾಧುರ್ಯ, ವಿಷಯ ಪ್ರತಿಪಾದನೆಯ ಶೈಲಿ, ಭಕ್ತವಾತ್ಸಲ್ಯ ಇತ್ಯಾದಿ ಗುಣಗಳನ್ನು ಕಂಡು ಎಲ್ಲರೂ ಬಹಳ ಸಂತೋಷಪಟ್ಟರು. ಒಂದು ದಿನ ಶ್ರೀಗಳು ಪಲ್ಲಕ್ಕಿಯಲ್ಲಿ ಕುಳಿತು ಪ್ರವಚನಕ್ಕಾಗಿ ಗ್ರಾಮ ದೇವಸ್ಥಾನಕ್ಕೆ ಹೋಗಬೇಕಾದರ ಅತಿಶಯ ಬಡವರಾಗಿದ್ದ ಬ್ರಾಹ್ಮಣೊಬ್ಬರು ಹಾದಿಯಲ್ಲಿ ನಿಂತು, ಹಾದಿ ಪಕ್ಕದಲ್ಲಿದ್ದ ನನ್ನ ಗುಡಿಸಲಿಗೆ ಶ್ರೀ ಗುರುಪಾದಗಳು ಚಿತ್ತೈಸಿದರೆ ನನ್ನ ಬಡ ಭಕ್ತಿಯಿಂದ ಒಂದು ತುಳಸಿ ದಳವನ್ನು ಪಾದಕ್ಕೆ ಹಾಕಿ ಕೃತಾರ್ಥನಾಗುತ್ತೇನೆ ಎಂದು ಪ್ರಾರ್ಥಿಸಲು ಶ್ರೀಗುರುಗಳು ಪಲ್ಲಕ್ಕಿಯನ್ನು ಕೆಳಗಿಡಲು ಹೇಳಿ ತಾವು ಆ ಬಡ ಭಕ್ತರ ಮನೆಗೆ ಹೋಗಿ ಅವರು ಭಕ್ತಿಯಿಂದ ಏರಿಸಿದ ತುಳಸಿ ದಳವನ್ನು ಸ್ವೀಕರಿಸಿ ಆಶೀರ್ವದಿಸಿದರು. ಶ್ರೀಗಳವರ ಮೊಕ್ಕಾಮಿನ ಮನೆಯಿಂದ ದೇವಸ್ಥಾನವಾದರೂ ವೇದ ಘೋಷ ಮತ್ತು ಭಜನೆಯನ್ನು ಮಾಡುತ್ತಾ ಪ್ರತಿನಿತ್ಯ ಪಲ್ಲಕ್ಕಿಯಲ್ಲಿ ಗುರುಗಳನ್ನು ಕುಳ್ಳಿರಿಸಿ ವಿಜೃಂಭಣೆಯಿಂದ ಒಯ್ಯುತ್ತಿದ್ದರು. ವಿರಕ್ತ ಶಿಖಾಮಣಿ ಅಥವಾ ವೈರಾಗ್ಯ ಪುಂಗವರಾದ ಶ್ರೀಗಳವರಿಗೆ ಪಲ್ಲಕ್ಕಿ, ಮೆರವಣಿಗೆ ಮುಂತಾದ ಗೌರವ ಆಡಂಬರಗಳ ಅಪೇಕ್ಷೆ ಇಲ್ಲದೇ ಇದ್ದರೂ ಭಕ್ತಾದಿಗಳ ಭಕ್ತಿ ಪ್ರೇಮ ಪುರಸ್ಸರವಾದ ಸೇವೆಯನ್ನು ನಿರಾಕರಿಸುವುದು ಕಷ್ಟವಾಗುತ್ತಿತ್ತು. ಭಕ್ತರ ಇಚ್ಛೆ ಪರಮಾತ್ಮ ಎಂಬಂತೆ ಭಕ್ತಾದಿಗಳ ಆ ಭಕ್ತಿಯೇ ಶ್ರೀಗಳವರನ್ನು ಇದಕ್ಕೆ ಒಡಂಬಡಿಸುತ್ತಿತ್ತು. ಒಂದು ತಿಂಗಳವರೆಗೆ ಇಲ್ಲಿ ಶ್ರೀಗಳವರ ಮೊಕ್ಕಾಮು ಇದ್ದು ಎಲ್ಲರಿಗೂ ಆನಂದವೇ ಆನಂದವಾಗಿತ್ತು. ಹೊನ್ನಾವರದ ರಾಮತೀರ್ಥದಲ್ಲಿ ಶಕೆ 1895 ಇಸವಿ 1943. ಶ್ರೀ ದಾಸನವಮಿ ಉತ್ಸವವು ಸಮೀಪಿಸಿದ್ದರಿಂದ ಈ ಉತ್ಸವವನ್ನು ಶ್ರೀರಾಮತೀರ್ಥದಲ್ಲಿ ಮಾಡಬೇಕೆಂಬ ಭಕ್ತಾದಿಗಳ ಪ್ರಾರ್ಥನೆಯ ಮೇರೆಗೆ ಶ್ರೀಗಳವರು ಶ್ರೀರಾಮತೀರ್ಥಕ್ಕೆ ಹೋಗುವುದು ಎಂದು ನಿಶ್ಚಯಿಸಿ ಕರ್ಕಿಯಿಂದ ಹೊರಟು ದಾರಿಯಲ್ಲಿ ಸಿಕ್ಕುವ ಹೊನ್ನಾವರದಲ್ಲಿ 3-4 ಭಿಕ್ಷಾ ಪ್ರವಚನಗಳನ್ನು ಪೂರೈಸಿ ರಾಮತೀರ್ಥಕ್ಕೆ ಆಗಮಿಸಿದರು. ಈ ರಾಮತೀರ್ಥವೆಂದರೆ ಹೊನ್ನಾವರ ಊರಿಗೆ ಸಮೀಪ ಇದ್ದ ಒಂದು ಸುಂದರ ತೀರ್ಥಸ್ಥಾನವಾಗಿರುವುದು. ಇಲ್ಲಿ ಶ್ರೀ ರಾಮೇಶ್ವರ ದೇವಸ್ಥಾನವಿರುವುದು. ಸುತ್ತಮುತ್ತಲೂ ಗಿಡ ಮರಗಳು ತುಂಬಿರುವುದರಿಂದ ಈ ಸ್ಥಳವು ರಮಣೀಯವಾಗಿದೆ. ದೇವಸ್ಥಾನದ ಉತ್ತರ ದಿಕ್ಕಿನಲ್ಲಿ ಸ್ವಲ್ಪ ತಗ್ಗಿನಲ್ಲಿ ಶ್ರೀರಾಮತೀರ್ಥವೆಂಬ ಒಂದು ಪವಿತ್ರ ಜಲಧಾರೆಯು ಅಖಂಡವಾಗಿ ಪ್ರವಹಿಸುತ್ತಿತ್ತು. ಹಿಂದೆ ಸೀತಾನ್ವೇಷಣಕ್ಕಾಗಿ ಪ್ರಭು ಶ್ರೀರಾಮಚಂದ್ರನು ಬಂದಾಗ ಇಲ್ಲಿ ಮಕ್ಕಾಮು ಮಾಡಿದನಂತಲೂ ಬಾಣವನ್ನು ಹೂಡಿ ನೀರನ್ನು ತರಿಸಿದನೆಂತಲೂ ಪುರಾಣದ ಖ್ಯಾತಿ ಇದೆ. ಈ ಜಲವು ಶುದ್ಧವಾಗಿ ಸ್ಫಟಿಕದಂತೆ ಸ್ವಚ್ಛವಾಗಿದ್ದು ಕುಡಿಯಲಿಕ್ಕೂ ರುಚಿಕರವಿರುವುದು. ಇಲ್ಲಿ ಸ್ನಾನ ಮಾಡುವುದರಿಂದ ಮಿದುಳಿನ ವಿಕಾರವು ವಾಸಿಯಾಗುತ್ತೆ ಎಂದು ಪ್ರಸಿದ್ಧಿ ಇದೆ. ಇಲ್ಲಿಯ ರಾಮೇಶ್ವರ ದೇವಾಲಯದಲ್ಲಿ ಇರುವ ಶ್ರೀ ದತ್ತ ಮಂದಿರದಲ್ಲಿ ಶ್ರೀಗಳವರ ವಾಸ್ತವ್ಯಕ್ಕೆ ಏರ್ಪಡಿಸಲಾಗಿತ್ತು. ಶ್ರೀರಾಮತೀರ್ಥದಲ್ಲಿ ಆನಂದವಾಗಿ ಉತ್ಸವವೂ ಸಾಗುತ್ತಿತ್ತು. ದೇವಸ್ಥಾನದ ಮಾಲಕರು ಚಿತ್ಪಾವನ ಬ್ರಾಹ್ಮಣರಾಗಿದ್ದು ಶ್ರೀಗಳವರಲ್ಲಿ ತುಂಬ ಭಕ್ತಿಯುಳ್ಳವರೂ ಆಗಿದ್ದರು. ನಿತ್ಯವೂ ಶ್ರೀಗಳವರ ಪ್ರವಚನವೂ ಆಗುತ್ತಿತ್ತು. ಶ್ರೀ ಸಮರ್ಥರ ಪರಿಚಯ ಈ ಕಡೆಗೆ ಹೆಚ್ಚಿರುವುದರಿಂದ ಆಧ್ಯಾತ್ಮಿಕ ಹಾಗೂ ರಾಮತತ್ವ ವಿಷಯಗಳ ಪ್ರವಚನಗಳ ಮಧ್ಯೆ ಸಮರ್ಥರ ಪರಿಚಯವನ್ನು ಜನರಿಗೆ ಚೆನ್ನಾಗಿ ಮಾಡಿಕೊಟ್ಟರು. ಆಗ ಅಕ್ಕಿ ನಿಯಂತ್ರಣವಿದ್ದಾಗ್ಯೂ ಸಾವಿರಾರು ಜನರಿಗೆ ಅನ್ನ ಸಂತರ್ಪಣೆ ಆಯಿತು.
ಹೊನ್ನಾವರದ ಗಣ್ಯ ವ್ಯಕ್ತಿಗಳು ಇತರರು ಸೇರಿ ಈ ಉತ್ಸವವನ್ನು ನಡೆಸಿದರು. ಒಂದೂರು ಎಂಬ ಊರಿನ ಮೂಕಾಂಬಿಕಮ್ಮನವರ ಸಹಾಯವೂ ಇವರಿಗೆ ಚೆನ್ನಾಗಿತ್ತು. ಶ್ರೀ ದಾಸನವಮಿಯ ದಿನ ದಶೋಪನಿಷತ್ಸಾರ ಶ್ರೀರಾಮಭದ್ರ ಸೂತ್ರವನ್ನು ಶ್ರೀಗಳವರು ರಚಿಸಿದರು. ಇದು ಶಾರ್ದೂಲ ವಿಕ್ರೀಡಿತ ವೃತ್ತದಲ್ಲಿ ಇದ್ದು 13 ಶ್ಲೋಕಗಳಾಗಿರುವು. ಇಲ್ಲಿಗೆ ಸಮೀಪದ ಕೆಕ್ಕಾರು ರಘೋತ್ತಮ ಮಠಕ್ಕೂ ತೆರಳಿ ಅಲ್ಲಿನ ಶ್ರೀರಾಮಚಂದ್ರ ದೇವರ ಮೇಲೆ ಶ್ರೀರಾಮ ಪಂಚಕಂ ಎಂಬ ಸ್ತೋತ್ರವನ್ನು ಮಾಘ ಶುದ್ಧ ದ್ವಾದಶಿಯಂದು ರಚಿಸಿದರು. ಶ್ರೀ ದಾಸನವಮಿಯನ್ನು ಹವ್ಯಕ ಬ್ರಾಹ್ಮಣರು ಮತ್ತು ಗೌಡಸಾರಸ್ವರೂ ಸೇರಿ ಒಳ್ಳೆಯ ರೀತಿಯಲ್ಲಿ ನಡೆಸಿದರು. ಎರಡೂ ಕಡೆಗೂ ಅಡಿಗೆ ಆಗುತ್ತಿತ್ತು. ಶ್ರೀರಾಮ ಪ್ರಭು ಎಂಬವರ ಭಜನೆ ಕೀರ್ತನೆಗಳು ಸಹ ಆಗುತ್ತಿದ್ದವು. ಶ್ರೀರಾವ್ ವಕೀಲರ ಪ್ರಯತ್ನದಿಂದ ಇಲ್ಲಿ ಗೌಡ ಸಾರಸ್ವತರು ಸೇರಿದ್ದರು. ಶ್ರೀರಾಮತೀರ್ಥದ ಹತ್ತಿರ ಹೊನ್ನಾವರದಿಂದ ಅರೆ ಅಂಗಡಿಯ ಕಡೆಗೆ ಹೋಗುವ ಹೆದ್ದಾರಿಯ ಬದಿಯಲ್ಲಿ ಒಂದು ಸುಂಕದ ಕಟ್ಟಿ ಇತ್ತು. ಆ ಕೆಲಸದ ಮೇಲೆ ಒಬ್ಬ ಮಹಮ್ಮದೀಯನೂ ಇದ್ದನು. ಶ್ರೀಗಳವರ ಮೇಲೆ ಈತನಿಗೆ ತುಂಬ ಭಕ್ತಿ ಇತ್ತು. 2-3 ದಿನ ಒಂದು ದೊಡ್ಡ ಹಾವು ಕತ್ತಲಾದ ಮೇಲೆ ಬಂದು ಸುಂಕದ ಮನೆಯ ಸುತ್ತಲೂ ತಿರುಗಿ ಹೊರಟು ಹೋಗುತ್ತಿತ್ತು. ಈವರಿಗೆ ಯಾವ ಅಪಾಯವೂ ಆಗಿರಲಿಲ್ಲ. ಶ್ರೀರಾಮತೀರ್ಥದಲ್ಲಿನ ಉತ್ಸವಕ್ಕೆ ಹಗಲು ರಾತ್ರಿ ಎನ್ನದೇ ಒಂದೇ ಸಮನೆ ಜನರು ಬಂದು ಹೋಗುತ್ತಿದ್ದರು. ಶ್ರೀ ಗುರುಗಳು ಮಧ್ಯಾಹ್ನದ ಸ್ನಾನಕ್ಕೆ ಹೋಗುವ ಸಮಯದಲ್ಲಿ ಆ ಸುಂಕದ ಕಟ್ಟಿಯವರು ಒಂದು ಹಾವಿನ ಸುದ್ದಿಯನ್ನು ಹೇಳಿ, ಈ ದಾರಿಯಿಂದಲೇ ಮಕ್ಕಳು ಮುದುಕರು ಬರುತ್ತಾ ಇರ್ತಾರೆ, ಆದ್ದರಿಂದ ಅದು ಬಾರದಂತೆ ತಾವು ಏನಾದರೂ ಮಾಡುವುದಾಗಬೇಕು ಎಂದು ಪ್ರಾರ್ಥಿಸಿದರು. ಗುರುಗಳು ಸ್ನಾನದ ಮುಂಚೆ ಆ ಬದಿಗೆ ಹೋಗಿ, ನೀನು ಈ ಕಡೆಗೆ ಬರುವುದು ಬೇಡ, ನಿನ್ನೇನು ಮಾಡದಿದ್ದರೂ ಜನರು ನಿನ್ನನ್ನು ನೋಡಿ ಹೆದರಬಹುದು ಎಂದು ಹೇಳಿ ಬಂದರು. ಆ ದಿನದಿಂದ ಆ ಹಾವು ಅತ್ತ ಕಡೆ ಸುಳಿಯಲಿಲ್ಲ. ಒಂದು ದಿನ ಪೌರಸ್ಯ ಪಾಶ್ಚಾತ್ಯ ತತ್ವಜ್ಞಾನದ ಆಳವಾದ ಅಭ್ಯಾಸವಿದ್ದ ಒಬ್ಬರು ದೊಡ್ಡ ವಿದ್ವಾಂಸರು ಬಂದು ಒಂದು ವಾಕ್ಯದಲ್ಲಿ ಎಲ್ಲ ತತ್ವಜ್ಞಾನದ ಸಾರ ಬರುವಂತೆ ಹೇಳೋಣವಾಗಬೇಕೆಂದು ಶ್ರೀಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿದರು. ಅದಕ್ಕೆ ಬರಿಯ ಅಧ್ಯಸ್ಥವಾದ ನಾಮರೂಪಾತ್ಮಕ ಜಗತ್ತಿನ ಅರಿವು ಆ ಜಗದಧಿಷ್ಠಾನವಾಗಿರುವ ಆನಂದ ಮಾತ್ರ ಬ್ರಹ್ಮಸ್ವರೂಪವದ್ದೇ ಆಗಿದೆ ಎಂದು ತಿಳಿದು ಅದಕ್ಕೆ ಅಭಿನ್ನವಾಗಿರಲು ತತ್ವಜ್ಞಾನವು ಬೋಧಿಸುವುದು ಎಂದು ಗುರುಗಳು ಉತ್ತರಿಸಿದರು. ಅವರು ಬಹಳ ಸಮಾಧಾನ ಪಟ್ಟುಕೊಂಡು ಹೋದರು. ಕುಮಟ. ಶ್ರೀರಾಮತೀರ್ಥದಿಂದ ಶ್ರೀಗಳವರು ಕುಮಟಕ್ಕೆ ದಯಮಾಡಿಸಿದಾಗ ಅಲ್ಲಿ ಸಾವಿರಾರು ಜನರು ಊರ ಹೊರಗಡೆಯೇ ಸ್ವಾಗತಕ್ಕೆ ಸೇರಿದ್ದರು. ವೇದಘೋಷ ಭಜನೆ ವಾದ್ಯಗಳಿಂದ ಶ್ರೀಗಳವರು ಪುರಪ್ರವೇಶ ಮಾಡಿದರು. ಇಲ್ಲಿಯ ಕುಂಭೇಶ್ವರ ದೇವಸ್ಥಾನದಲ್ಲಿ ಶ್ರೀಗಳವರು ತಂಗಿದ್ದರು. ಇದೆಲ್ಲ ಗೌಡ ಸಾರಸ್ವತ ಸಮಾಜ ಸೇವೆಯಾಗಿತ್ತು. ಕುಮಟಾದ ಭಾಗವತರಲ್ಲಿ ಮತ್ತು ಇನ್ನೂ ಕೆಲವರಲ್ಲಿ ಭಿಕ್ಷೆ ಪಾದಪೂಜೆಗಳಾದವು. ಬೇರೆ ಬೇರೆ ಕಡೆಗಳಲ್ಲಿ ಪ್ರವಚನಗಳು ಶಂಕ ಸಮಾಧಾನಗಳು ಸಹ ಆಗುತ್ತಿದ್ದವು. ಒಂದು ದಿನ ರಾತ್ರಿಯಲ್ಲಿ ನೆಲಮಾವು ಮಠದ ಮುಖ್ಯಸ್ಥರೆಲ್ಲ ಕುಂಭೇಶ್ವರ ದೇವಸ್ಥಾನಕ್ಕೆ ಬಂದು ಶ್ರೀಗಳವರಲ್ಲಿ ತಮ್ಮ ಶಿಷ್ಯರಾದ ಕಡೆಮನೆ ಗಣಪತಿ ಶಾಸ್ತ್ರಿಗಳನ್ನು ನೆಲಮಾವು ಮಠಾಧೀಶರನ್ನಾಗಿ ಮಾಡಬೇಕು ಎಂದು ನಿರ್ಧರಿಸಿದ್ದೇವೆ, ತಮ್ಮ ಅಪ್ಪಣೆಯಾಗಬೇಕು ಎಂದು ಪ್ರಾರ್ಥಿಸಿದರು. ಶ್ರೀ ಸಜ್ಜನಗಡ್ಡದಲ್ಲಿ ಶ್ರೀಗಳವರು ನಿನಗೆ ಸನ್ಯಾಸವಾಗುತ್ತದೆ ಎಂದು ಆಶ್ವಾಸನೆಯನ್ನು ಕೊಟ್ಟದ್ದು
ಶ್ರೀ ಕಡೆ ಮನೆ ಗಣಪತಿ ಶಾಸ್ತ್ರಿಗಳ ನೆನಪಿಗೆ ಬಂದು ಅವರೂ ಕೂಡ ತಮ್ಮ ಒಪ್ಪಿಗೆ ಕೊಟ್ಟಿದ್ದರು. ಶ್ರೀಗಳವರ ಅಪ್ಪಣೆಯಂತೆ ಗಣಪತಿ ಶಾಸ್ತ್ರಿಗಳು ನೆಲಮಾವಿನ ಮಠಾಧೀಶ್ವರಾಗಿ ಶ್ರೀ ಪುರುಷೋತ್ತಮ ಭಾರತೀ ಸ್ವಾಮಿ ಎಂಬ ಅಭಿಧಾನ ಪಡೆದು ಈಗ ಸಮಾಧಿಸ್ಥರಾಗಿದ್ದಾರೆ. ಮೂರೂರು ಕುಮಟಾದಿಂದ ಶ್ರೀಗಳವರು ಮೂರೂರಿಗೆ ಬಂದು ಊರು ಮಧ್ಯದಲ್ಲಿ ಇರುವ ದೊಡ್ಡ ಈಶ್ವರ ದೇವಸ್ಥಾನದಲ್ಲಿ ಮಕ್ಕಾಂ ಮಾಡಿದರು. ಇಲ್ಲಿ ಶ್ರೀಗಳವರ ವಾಸಸ್ಥ್ಯ 15-20 ದಿನಗಳವರೆಗೆ ಇತ್ತು. ಆಗ ಅಲ್ಲಲ್ಲಿ ಭಿಕ್ಷೆ, ಪಾದಪೂಜಾದಿ ನಿತ್ಯೋತ್ಸವವೂ ನಡೆಯಿತು. ಶ್ರೀಗಳವರ ಪ್ರವಚನ ನಿತ್ಯವೂ ಆಗುತ್ತಿತ್ತು. ಚಿಕ್ಕಮಗಳೂರಿನಲ್ಲಿ ಪ್ರಥಮ ಚಾತುರ್ಮಾಸ. ಚಿಕ್ಕಮಗಳೂರಿನಲ್ಲಿ ಪ್ರಥಮ ಚಾತುರ್ಮಾಸ್ಯ ಶಾಲಿವಾಹನ ಶಕೆ 1895 ಇಸವಿ 1943. ಅವಿಶ್ರಾಂತವಾದ ಕಾರ್ಯಕ್ರಮಗಳಿಂದ ಹಾಗೂ ಸಂಚಾರದಿಂದ ಶ್ರೀಗಳ ದೇಹವು ಬಹುಳ ಆಯಾಸಗೊಂಡಿತ್ತು. ಶ್ರೀಗಳ ಪ್ರಕೃತಿಯ ಸುಧಾರಣೆಗಾಗಿ ಮಂಜುನಾಥ ಅಯ್ಯರವರು ಅವರನ್ನು ಕರೆದೊಯ್ಯಲು ಬಂದರು. ಪ್ರಥಮ ಚಾತುರ್ಮಾಸ್ಯವನ್ನು ಶೀಗೇಹಳ್ಳಿ ಮಠದಲ್ಲಿ ನಡೆಸಬೇಕೆಂದು ಅಂದುಕೊಂಡಿದ್ದರು. ಅಯ್ಯರವರ ಪ್ರಾರ್ಥನೆ ಹಾಗೂ ತಮ್ಮ ಪ್ರಕೃತಿಯ ದೃಷ್ಟಿಯಿಂದ ಅಯ್ಯರವರ ಕಾಫಿ ತೋಟದಲ್ಲಿ ಅದನ್ನು ನೆರವೇರಿಸಬೇಕಾಯಿತು. ಚಿಕ್ಕಮಗಳೂರಿನಿಂದ 15 ಮೈಲಿ ದೂರದಲ್ಲಿ ಇರುವ ಒಂದು ಪರ್ವತ ತಪ್ಪಲಿನಲ್ಲಿ ಕಾಫಿ ತೋಟ ಇತ್ತು. ಸುತ್ತಲೂ ಪರ್ವತ ಶ್ರೇಣಿಗಳಾಗಿತ್ತು. ಅವುಗಳ ತಪ್ಪಲಲ್ಲಿ ಅನೇಕ ಕಾಫಿ ತೋಟಗಳು ಮತ್ತು ಮಾಲೀಕರ ಭವ್ಯ ಬಂಗಲೆಗಳು ಇರುವವು. ಈ ಪರ್ವತದಲ್ಲಿ 7 ನದಿಗಳು ಹುಟ್ಟಿರುವುದರಿಂದ ಇದಕ್ಕೆ 7 ನೀರು ಕಾನು ಎಂದು ಕರೆಯುತ್ತಿದ್ದರು. ಎತ್ತರದ ಸ್ಥಳದಲ್ಲಿ ಅಯ್ಯರರ ಬಂಗಲೆ ಇದ್ದು ಇದರ ಸುತ್ತಮುತ್ತಲೂ ಸ್ವಲ್ಪ ದೂರದಲ್ಲಿ ಕೆಲಸಗಾರದ ಸಣ್ಣ ಸಣ್ಣ ಮನೆಗಳು ಇದ್ದವು. ಅದು ಶಾಲಿವಾಹನ ಶಕೆ 1865 ಶ್ರೀ ಸ್ವಭಾನು ನಾಮ ಸಂವತ್ಸರ ಆಷಾಢ ಶುಕ್ಲ ಶ್ರೀ ಗುರು ಪೌರ್ಣಿಮಾ 17/7/1943 ಶನಿವಾರ. ಚಿಕ್ಕಮಗಳೂರಿನಿಂದ ವೈದಿಕರು ಬಂದಿದ್ದು ವ್ಯಾಸಪೂಜೆ ಸಾಂಗವಾಗಿ ನೆರವೇರಿತು. ವೈದಿಕರೆಲ್ಲರೂ ಭೋಜನವನ್ನು ಸ್ವೀಕರಿಸಿ ಹೊರಟರು. ಅವರನ್ನು ಕರೆತಂದಿದ್ದ ಕಾರಿನ ಚಾಲಕನು ಪಾನಮತ್ತನಾಗಿದ್ದನು. ತೋಟದ ಗುಮಾಸ್ತೆ ಮಂದಣ್ಣ ಎಂಬಾತನು ಇವನು ಎಲ್ಲಾದರೂ ಗುಂಡಿಗೆ ಕಡವಿದರೆ ಏನು ಗತಿ ಎಂದುಕೊಂಡನು. ಶ್ರೀಗಳೇ ಎಲ್ಲರನ್ನೂ ರಕ್ಷಿಸಲಿ ಎಂದು ಮನಸ ಪ್ರಾರ್ಥಿಸಿ ಶ್ರೀಗಳು ಕೊಟ್ಟದ್ದ ಮಂತ್ರಾಕ್ಷತೆಯನ್ನು ಅವರ ಜೇಬಿನಲ್ಲಿ ಹಾಕಿ ಕಳುಹಿಸಿದನು. ಶ್ರೀಗಳ ಮಹಿಮೆ ಅಪಾರ. ಆ ಕಾರು ಹೊರಟು ಆಕಸ್ಮಿಕವಾಗಿ 2-3 ಅಂತಸ್ತಿನಷ್ಟು ಎತ್ತರದಿಂದ ಹಾರಿ ಕೆಳಗಿನ ರಸ್ತೆಯ ಮೇಲೆ ನಿಂತಿತು. ಆಶ್ಚರ್ಯ, ಯಾರಿಗೂ ಏನೂ ಆಗಲಿಲ್ಲ. ಸಂಸ್ಕೃತದಲ್ಲಿ ಕೆಲವು ಗ್ರಂಥ ರಚನೆಗಳು. ಸಂಸ್ಕೃತದಲ್ಲಿ ಕೆಲವು ಗ್ರಂಥ ರಚನೆ. ಶ್ರೀಗಳವರು ಚಾತುರ್ಮಾಸ್ಯದಲ್ಲಿ 4 ತಿಂಗಳು ಮೌನವಾಗಿರುವುದೆಂದು ನಿಶ್ಚಯಿಸಿದರು. ಅಂತೆಯೇ ಯಾರಿಗೂ ದರ್ಶನವೂ ಇರಲಿಲ್ಲ. ಸೇವೆಗಾಗಿ ಒಬ್ಬಿಬ್ಬರು ಶಿಷ್ಯರಿದ್ದರು. ಹೊರಗಿನ ಯಾವ ಉಪಾಧಿಯೂ ಇರಲಿಲ್ಲ. ಶ್ರೀಗಳವರು ಇಲ್ಲಿಯ ಗುಹೆಯೊಳಗೆ ಹೆಚ್ಚಿನ ಸಮಯವನ್ನು ಕಳೆಯತೊಡಗಿದರು. ಈ ಮೊದಲನೆಯ ಚಾತುರ್ಮಾಸ್ಯದಲ್ಲಿ ಅನೇಕ ದೇವತೆಗಳನ್ನು ಕುರಿತು ಅನೇಕ ಛಂದಸ್ಸುಗಳಲ್ಲಿ ಸಂಸ್ಕೃತ ಸ್ತೋತ್ರಗಳನ್ನು ಶ್ರೀಗಳವರು ರಚಿಸಿದರು. ಈಶಾವಾಸ್ಯಮಿದಂ ಎಂಬ ಈಶಾವಾಸ್ಯೋಪನಿಷತ್ತಿನ
ವಾಕ್ಯವನ್ನೆತ್ತಿ ಮಯೂರೇಶ್ವರ ಸ್ತೋತ್ರವನ್ನು ಶಾರ್ದೂಲ ವಿಕ್ರೀಡಿತ ವೃತ್ತದಲ್ಲಿ ಈವಾಗಲೇ ರಚಿಸಿದರು. ಇದರಲ್ಲಿ 12 ಶ್ಲೋಕಗಳು ಇರುವವು. ಶ್ರೀ ಶಂಕರಾಚಾರ್ಯ ಗುರುಗಳ ಮೇಲೆ ಚಾತುರ್ಮಾಸ್ಯದ ಆದ್ಯಂತಗಳಲ್ಲಿ ಕ್ರಮವಾಗಿ ಶ್ರೀಮತ್ ಶಂಕರಾಚಾರ್ಯ ಶರಣಾಗತಿ ಮತ್ತು ಶ್ರೀಮತ್ ಶಂಕರಾಚಾರ್ಯ ಸ್ತೋತ್ರಂ ಹೀಗೆ 2 ಸ್ತೋತ್ರಗಳನ್ನು ರಚಿಸಿದರು. ಮೊದಲನೆಯದರಲ್ಲಿ ಶಿಖರಣಿ ವೃತ್ತದ 13 ಶ್ಲೋಕಗಳು ಮತ್ತು ಎರಡನೆಯದರಲ್ಲಿ ಪೃಥ್ವಿ ವೃತ್ತದ 5 ಶ್ಲೋಕಗಳು ಇರುವವು. ಶ್ರಾವಣ ಸೋಮವಾರದಂದು ಶಿವೋಹಂ ಸ್ತೋತ್ರವು ವೈಕುಂಠ ಚತುರ್ದಶಿಯಂದು ಶಾರ್ದೂಲ ವಿಕ್ರೀಡಿತ ವೃತ್ತದಿಂದ ಕೂಡಿದ 30 ಶ್ಲೋಕಗಳ ವಿಷ್ಣು ಸ್ತೋತ್ರವು ಇಲ್ಲಿಯೇ ರಚಿತವಾದವು. ಶ್ರೀಗಳವರಿಂದ ರಚಿತವಾದ ಎಲ್ಲ ಸ್ತೋತ್ರಗಳು ವೇದಾಂತ ಗರ್ಭಿತವಾಗುವುದಗಳಾದರೂ ಕೇವಲ ವೇದಾಂತದ ಮೇಲೆ ಪರಿವ್ರಾಡ ಹೃದಯಂ ಮತ್ತು ಸ್ವಾತ್ಮಾಭೂತಾತ್ಮಾಮೃತಂ ಎಂಬ 2 ಗ್ರಂಥಗಳನ್ನು ರಚಿಸಿದರು. ಕೇವಲ ವೇದಾಂತದ ಮೇಲೆ ಪರಿವ್ರಾಡ ಹೃದಯಮಾಂ ಮತ್ತು ಸ್ವಾತ್ಮಬೋಧಾಮೃತಂ ಎಂಬ 2 ಗ್ರಂಥಗಳನ್ನು ರಚಿಸಿದರು. ಪರಿವ್ರಾಡ ಹೃದಯಮಾಂ ಈ ಹೆಸರಿನಿಂದಲೇ ಈ ಗ್ರಂಥದ ವಿಷಯವೇನೆಂಬುದು ತಿಳಿದು ಬರುವುದು. ಪರಿತ್ಯಜ ಸರ್ವಂ ವ್ರಜತಿ ಇತಿ ಪರಿವ್ರಾಟ್ ದಾರೇಷಣ ವಿತ್ಯೇಷಣ ಲೋಕೇಷಣ ಇವೆಲ್ಲವನ್ನೂ ತ್ಯಾಗ ಮಾಡಿ ಪರಬ್ರಹ್ಮ ಪರಮಾತ್ಮನ ಚಿರಚಿಂತನೆ ಮಾಡುವುದೇ ಸನ್ಯಾಸ ಧರ್ಮ ಮತ್ತು ಮೋಕ್ಷ ಪ್ರಾಪ್ತಿಯೇ ಇದರ ಪರಮ ಲಕ್ಷ್ಯ. ಪರಿವ್ರಾಡ ಹೃದಯಂ ಈ ಗ್ರಂಥದ 2ನೆಯ ಶ್ಲೋಕದ ಸ್ವೀಯಂ ಸಾಮ್ಯವಿಧತ್ತೆ ಎಂಬ ಉದ್ಗಾರವು ಶತಶ್ಲೋಕಿ ಸ್ತೋತ್ರದ 1ನೆಯ ಶ್ಲೋಕದ 4ನೆಯ ಚರಣದ ಪ್ರಾರಂಭದಲ್ಲಿ ಬಂದಿರುವುದು. ತನ್ನ ಸಾಮಾನ್ಯವನ್ನು ಶ್ರೀಗುರುವು ಶಿಷ್ಯನಿಗೆ ಕೊಡುವನು. ಅಂದರೆ ಶ್ರೀಗುರುವು ಶಿಷ್ಯನನ್ನು ತನ್ನಂತೆಯೇ ಮಾಡುವನು ಎಂಬ ಈ ಶತಶ್ಲೋಕಿಯಲ್ಲಿ ಬಂದ ವಚನದಿಂದ ಚಿತ್ತವು ಆಕರ್ಷಿತಗೊಂಡು ಶ್ರೀಗಳವರು ಗ್ರಂಥದಲ್ಲಿ ಪರ್ವೇಶ್ ಶ್ರೀದಾಸ್ ಭಕ್ತಿಂ ಎಂದು ಕಾಣಿಸಿದರು. ಅಂದರೆ ಒಂದರ್ಥದಲ್ಲಿ ಶ್ರೀ ಶಂಕರಾಚಾರ್ಯರ ಕೇವಲ ದಾಸ್ಯ ಭಕ್ತಿಯನ್ನು ಆಶ್ರಯಿಸಿ ಎಂಬುದಾಗಿದೆಯೂ, ಇನ್ನೊಂದು ರೀತಿಯ ಅರ್ಥವೆಂದರೆ ಶ್ರೀ ಸಮರ್ಥ ರಾಮದಾಸ ಸ್ವಾಮಿಯವರ ಕೇವಲ ದಾಸ್ಯ ಭಕ್ತಿಯನ್ನು ಆಶ್ರಯಿಸಿ ಎಂಬುದಾಗಿಯೂ ಆಗುತ್ತದೆ. ಶ್ರೀ ಗುರು ಚರಣದ ದಾಸ್ಯತ್ವದ ಪ್ರತಾಪದಿಂದ ಇದೆಲ್ಲ ತತ್ವಸಾರವನ್ನು ಅನಾಯಾಸವಾಗಿ ನಾನು ತಿಳಿಯಬಲ್ಲವನಾದೆನೋ ಎಂದು ಗ್ರಂಥದಲ್ಲಿ ಶ್ರೀಗಳವರು ಪ್ರಕಟಗೊಳಿಸಿರುವರು. ಇದರಲ್ಲಿ ಶ್ರೀಮದ್ ಆಚಾರ್ಯ ಪೂರ್ವ ಜ್ಞಾನತತ್ವದ ಹಾಗೂ ಪೂರ್ವದಲ್ಲಿ ತಾವು ಮಾಡಿದ ಸಮರ್ಥರ ದಾಸ್ಯತ್ವದ ಮತ್ತು ಆತ್ಮಜ್ಞಾನದ ಪ್ರಾಪ್ತ್ಯರ್ಥಾತ್ ಸಾಧನವಾಗಿರುವ ಶ್ರೀಗುರು ಸೇವೆಯ ಸ್ವಾನುಭೂತ ಫಲಶ್ರುತಿಯನ್ನು ಶ್ರೀಗಳವರು ವಾಚಕರಿಗೆ ಉದ್ಘೋತಕ ಮಾಡಿ ತಿಳಿಯಪಡಿಸಿರುವರು. ಪೂರ್ವಾಚಾರ್ಯರಿಂದಾಗಿ ಅಥವಾ ಶತಶ್ಲೋಕಿಯನ್ನು ಓದಿದ ಮೇಲೆ ಪರಿವ್ರಾಡ ಹೃದಯ ಬರೆಯಲು ಸ್ಫೂರ್ತಿಯಾಯಿತು ಎಂಬುದನ್ನು ವ್ಯಕ್ತಗೊಳಿಸುವುದಕ್ಕಾಗಿ ಗ್ರಂಥದಲ್ಲಿಯ ಮಂಗಳಾಚರಣೆಯ ಪ್ರಥಮ ಶ್ಲೋಕವನ್ನು ಶ್ರೀಮದ್ ಆದಿಶಂಕರಾಚಾರ್ಯರ ಮೇಲೆಯೇ ಮಾಡಿರುವರು. 2ನೆಯ ಶ್ಲೋಕದ 3ನೆಯ ಚರಣದಲ್ಲಿ ಶ್ರೀ ಗುರುವಿಗೆ
ಗಲ್ಲಿನ ಉಪಮೇಯ ಯೋಗ್ಯವಲ್ಲ ಎಂಬುದು ನನ್ನ ಅನುಭವಕ್ಕೆ ಬಂದಿರುವುದರಿಂದ ಸದ್ಗುರುವು ಅನುಪಮೇಯನಾಗಿದ್ದಾನೆ ಎಂಬ ಈ ಆಶಯವನ್ನು ಸದ್ಗುರುನೋಪಮೇಯಂ ಎಂಬುದಾಗಿ ಪ್ರಕಟಪಡಿಸಿದವರು. ಶತಶ್ಲೋಕಿಯಲ್ಲಿ ಸ್ಪರ್ಶಕ್ಷೇತ್ರಕಲ್ಯಃ ಹೀಗೆ ಶಬ್ದ ಪ್ರಯೋಗವೂ ಇರುವುದು. ಪರಿವ್ರಾಡ ಹೃದಯದಲ್ಲಿ ಸರ್ಪಶ್ರೋಣಕಲ್ಯಃ ಎಂಬುದಾಗಿರುವುದು. ಶತಶ್ಲೋಕಿಯ ಪರಿಚಯವನ್ನು ಮಾಡಿಕೊಡಲಿಕ್ಕಾಗಿಯೇ ಶ್ರೀಗಳವರು ಈ ದೃಷ್ಟಾಂತವನ್ನೇ ಉದ್ಧೃತಗೊಳಿಸಿರುವರೆಂದು ಮನಸ್ಸಿಗೆ ಗೋಚರವಾಗುತ್ತದೆ. ಹೀಗೆ ಒಂದೊಂದು ಶ್ಲೋಕದಲ್ಲೂ ಅನೇಕಾರ್ಥಗಳು ಕೂಡಿದ್ದು ಬಹುಳ ಮಹತ್ವವಾಗಿರುವುದು. ಇದರಲ್ಲಿ ಒಟ್ಟು 108 ಶ್ಲೋಕಗಳಿರುವವು. ಸ್ವಾತ್ಮಬೋಧಾಮೃತ ಗ್ರಂಥವು 59 ಶ್ಲೋಕಗಳಿಂದ ಕೂಡಿರುವ ಬಹುಳ ಅಪೂರ್ವ ಗ್ರಂಥವಾಗಿರುವುದು. ಚಾತುರ್ಮಾಸ್ಯವಾಗಿದ್ದರಿಂದ ಹೊರಗಿನ ಯಾರಿಗೂ ದರ್ಶನವಿರಲಿಲ್ಲ. ಕೆಲವರು ಆಧ್ಯಾತ್ಮಿಕ ವಿಷಯ ಶಂಕ ಪರಿಹಾರಕ್ಕಾಗಿ ಶ್ರೀಗಳವರಿಗೆ ಪತ್ರವನ್ನು ಬರೆಯುತ್ತಿದ್ದರು. ಸಮಯವಿದ್ದಂತೆ ಅದಕ್ಕೆ ತಕ್ಕುದಾದ ಉತ್ತರವನ್ನೂ ಬರೆದು ಕಳುಹಿಸುತ್ತಿದ್ದರು. ಶ್ರಾವಣ ಮಾಸದಲ್ಲಿ ಶೀಗೆಹಳ್ಳಿಯಿಂದ ಬಂದ ನೇತ್ರಾವತಿ ಎಂಬ ಕುಮಾರಿಯ ಪತ್ರಕ್ಕೆ ಸಂಸ್ಕೃತದಲ್ಲಿ ಶ್ಲೋಕರೂಪವಾಗಿ ಉತ್ತರವನ್ನು ಬರೆದು ಕಳುಹಿಸಿದರು. ನೇತ್ರಾವತಿಗೆ ಬರೆದ 12 ಶ್ಲೋಕಗಳ ಪತ್ರದ ಮೊದಲನೆಯ ಮತ್ತು ಕೊನೆಯ ಶ್ಲೋಕಗಳು ಇಂತಿವೆ. ಜ್ಞಾನನೇತ್ರಂ ಸಮಾಧಾಯ ಶೋಭತ್ರೆ ಯಾ ಮಹೀತಲೆ ನೇತ್ರಾಸ ನ ಕ್ವಚಿದನ್ ಶ್ರೀಧರಾ ಪರಬ್ರಹ್ಮರೂಪಿಣಃ. ನಿತ್ಯಾನಂದ ಎರಡನೇದು. ನಿತ್ಯಾನಂದ ಅದು ಮೊದಲನೇ ಶ್ಲೋಕ, ಇವನದು ಕೊನೆಯ ಶ್ಲೋಕ. ನಿತ್ಯಾನಂದ ಫನೇ ಸ್ಪಾರೇ ಮಾಯಾದಿನಾಮ ಸತ್ವತಃ ತ್ಯಕ್ಷಾದ್ಯಸ್ಯಂ ಸದೃಕೋ ಜೀವೋ ಯದ್ಭುವಿ ಮಾನವಃ. ಹೀಗೆಯೇ ಒಂದು ಪತ್ರವನ್ನು ನರಸಿಂಹ ಪೈ ಎಂಬವರಿಗೆ ಗುರುಸೇವೆ ಮತ್ತು ಸತ್ಸಂಗದ ಮಹತ್ವವನ್ನು 9 ಶ್ಲೋಕಗಳಲ್ಲಿ ಬಣ್ಣಿಸಿ ಕಳುಹಿಸಿದರು. ಒಂದು ದಿನ ಶೀಗೆಹಳ್ಳಿಯಿಂದ ಸೌಭಾಗ್ಯವತಿ ಸಾವಿತ್ರಕ್ಕನ ಪತ್ರವು ಶ್ರೀಗಳವರಿಗೆ ಬಂದಿತ್ತು. ನಾನು ಎಲ್ಲಾದರೂ ಹೋಗಿ ಅನುಷ್ಠಾನ ಮಾಡಬೇಕಂತಿದ್ದೇನೆ. ಎಲ್ಲಿ ಹೋಗಬೇಕೆಂದು ತಿಳಿಯದು. ಗುರುಗಳವರ ಅಪ್ಪಣೆಯಾಗಬೇಕು ಎಂದು ಅದರಲ್ಲಿ ಬರೆದಿತ್ತು. ಆಗ ಶ್ರೀಗಳವರು, ಮಗು, ಒಳ್ಳೆಯ ಕೆಲಸಕ್ಕೆ ವಿಘ್ನವೂ ಬಹುಳ. ಅದಕ್ಕೆ ಸಾಧಕರು ಹೆದರಿ ಧೈರ್ಯ ಬಿಡಬಾರದು. ಸತ್ಯಮೇವ ಜಯತೆ. ಸತ್ಯಕ್ಕೆ ಜಯವು, ಅಸತ್ಯಕ್ಕೆ ಎಂದೆಂದಿಗೂ ಅಪಜಯವೇ ಸರಿ. ಆದುದರಿಂದ 1 ವರ್ಷದವರೆಗೆ ದಿನಾ 1 ಲಕ್ಷದಂತೆ ಶಿವಪಂಚಾಕ್ಷರಿಯನ್ನು ಮಾಡು. ಅಷ್ಟರೊಳಗೆ ಎಲ್ಲಿಗೆ ಹೋಗಬೇಕೆಂದು ನಿನಗೆ ದೃಷ್ಟಾಂತವಾಗುತ್ತದೆ. ಆಗ ಅದರಂತೆ ಮಾಡಬಹುದು ಎಂದು ಶ್ರೀಗಳವರು ಪ್ರತಿ ಉತ್ತರವಾಗಿ ಬರೆದರು. ಅದರಂತೆ ಸಾವಿತ್ರಕ್ಕನು ದಿನಾಗಲೂ ಹಗಲೆರು ಅನ್ನದೇ ಜಪ ಮಾಡುತ್ತೂ ಗಿಡದಳು. ಹಗಲೆರು ಅನ್ನದೇ ಅಂದರೆ ಹಗಲು ರಾತ್ರಿ ಅನ್ನದಾಗಿ ಜಪ ಮಾಡ ತೂಗಿಡಿದಳು. ರಾತ್ರಿ ನಿದ್ದೆ ಬರುವುದೆಂದು ಒಮ್ಮೊಮ್ಮೆ ವೇಣಿಯನ್ನು ಗೂಟಕ್ಕೆ ಕಟ್ಟಿಕೊಂಡು ಜಪ ಮಾಡುತ್ತಿದ್ದಳು. ಹೀಗೆ 4-5 ತಿಂಗಳು ಸತತವಾಗಿ ನಡೆಯಲು ಒಂದು ದಿನ ತ್ರಿಶೂಲ, ವ್ಯಾಘ್ರಾಜಿನ ಭಸ್ಮ ರುದ್ರಾಕ್ಷಗಳಿಂದ ಶೋಭಿಸುತ್ತಾ ಈಶ್ವರನು ದರ್ಶನವಿತ್ತು. ನನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತೇನೆ, ಏಳು ಬಾ ಎಂದು ಸ್ವಲ್ಪ ದೂರ ಕರೆದುಕೊಂಡು ಹೋಗಿ ಒಂದು ವಟವೃಕ್ಷದ ಕಡೆಗೆ ಹೋದವನು ಇದ್ದಕ್ಕಿದ್ದಂತೆಯೇ ಒಮ್ಮೆಲೆ ಈಶ್ವರನು ಶ್ರೀಗುರುಗಳಿಗಾಗಿ ಕಾಣಿಸಿಕೊಂಡು, ಮಗ ಏಳು ಎಂದು ಹೇಳಿ ಒಂದು ದೊಡ್ಡ ನದಿಗೆ ಕರೆದುಕೊಂಡು ಹೋಗಿ ಇಬ್ಬರೂ ಸ್ನಾನ ಮಾಡಿ ಆಮೇಲೆ ಒಂದು ದೊಡ್ಡ
ಊರಿಗೆ ಹೋಗಲು ಇದು ಯಾವ ಊರು ಎಂದು ಆಕೆಯ ಕೇಳಿದಾಗ ಗುರುಗಳು ಕಾಶ್ಯಾಂಪಿ ಕಾಶ್ಯತೆ ಕಾಶಿ ಕಾಶಿ ಸರ್ವ ಪ್ರಕಾಶಿತ ಸಾಕಾಶ್ರೀ ವಿದಿತಾ ಯೇನ ತೇನ ಪ್ರಾಪ್ತ ಹಿ ಕಾಶಿಕಾ. ಕಾಶಿ ಎಂದರೆ ಪ್ರಕಾಶ್ಯ ವಿಷಯಗಳನ್ನು ಪ್ರಕಾಶಿಸುವಂತಹದು, ಅರ್ಥಾತ್ ಎಲ್ಲವನ್ನೂ ಬೆಳಗಿಸುವ ಜ್ಞಾನ ಸ್ವರೂಪವಿರುತ್ತದೆ. ಅಂತಹ ಕಾಶಿಯನ್ನು ತಿಳಿದುಕೊಂಡವನೇ ನಿಜವಾದ ಕಾಶಿ ಯಾತ್ರೆ ಮಾಡಿದವನು ಎಂಬುದಾಗಿ ಆಚಾರ್ಯರು ಕೊಂಡಾಡಿದಂತಹ ಶ್ರೀಕಾಶಿ ಕ್ಷೇತ್ರವೇ ಇದು. ಇಲ್ಲಿಯೇ ನಿನಗೆ ಮುಂದೆ ಋಣಾನುಬಂಧವಿದೆ ಎಂದು ಹೇಳುವಷ್ಟರಲ್ಲಿ ಎಚ್ಚರವಾಯಿತು. ಆವಾಗ ಶ್ರೀಗಳರವರು ಮಂಗಳೂರಿನಲ್ಲಿ ಇದ್ದರು. ಶ್ರೀಗಳವರ ದರ್ಶನಕ್ಕೆ ಮಂಗಳೂರಿಗೆ ಹೋದಾಗ ಇವಳನ್ನು ಕಂಡ ಕೂಡಲೇ ಸಾವಿತ್ರಕ್ಕನ್ನು ಹೇಳುವುದಕ್ಕಿಂತ ಮೊದಲೇ ಶ್ರೀಗಳವರು ನಿನಗೆ ದೃಷ್ಟಾಂತವಾಗಿ ಇಲ್ಲಿಗೆ ಹೋಗಬೇಕೆಂದು ಅಪ್ಪಣೆ ಸಿಕ್ಕಿತಲ್ಲವೇ ಎಂದು ಕೇಳಿದರು. ನಡೆದ ಸಂಗತಿಯನ್ನು ಭಿನ್ನಪಿಸಿಕೊಂಡು ನನಗೆ ಭಾಷಾ ಬಲವಿಲ್ಲ, ದೇಹವೂ ರೋಗದಿಂದ ಪೀಡಿತವಾಗಿದೆ, ಏನು ಮಾಡಬೇಕು ಸ್ವಾಮಿ ಎಂದಳು. ಶ್ರೀಗಳವರು ಅಂಜಬೇಡ, ನಿನ್ನ ಬೆನ್ನಿಗೆ ಗುರುಗಳಿದ್ದಾರೆ, ಎಲ್ಲ ಥರದ ಅನುಕೂಲವೂ ಆಗುತ್ತದೆ. ನಿನ್ನ ತಾಯಿ ಲಕ್ಷ್ಮಮ್ಮಂತೂ ಕಾಶಿಯಲ್ಲಿಯೇ ಇದ್ದಾರೆ, ಹೋಗು ತಂಗಿ ಎಂದು ಹರಿಸಿ 101 ರೂಪಾಯಿಗಳನ್ನು ಕೊಟ್ಟರು. ಆಗ ಸಾವಿತ್ರಕ್ಕನು ಗುರುಸೇವವಾಗಿ ನಾನೇ ಕೊಡಬೇಕಾಗಿತ್ತು, ಅದರ ಬದಲು ಈಗ ನಿಮ್ಮ ಕೈಯಿಂದಲೇ ತೆಗೆದುಕೊಳ್ಳಬೇಕೇ ಎಂದಳು. ಈಗ ನಿನಗೆ ಕೊಟ್ಟುದನ್ನು 1 ರೂಪಾಯಿಗೆ 100 ರೂಪಾಯಿಯಂತೆ ಹಿಂದಕ್ಕೆ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿ ಆಶೀರ್ವದಿಸಿದರು. ಅದರಂತೆ ದಂಪತಿಗಳಿಬ್ಬರು ಕಾಶಿಗೆ ಹೋದರು. ಶ್ರೀಗಳವರಿಂದ ಶ್ರೀರಾಮ ಮಂತ್ರೋಪದೇಶವನ್ನು ಪಡೆದಿದ್ದ ರಾಧಾಪೈ ಎಂಬ ಕುಮಾರಿಯಿಂದ ಬಂದ ಒಂದು ಪತ್ರದಲ್ಲಿ ನಿತ್ಯದ ಪಾರಾಯಣಕ್ಕಾಗಿ ಸಣ್ಣದಾಗಿ ಏನಾದರೂ ಮಾಡಿಕೊಟ್ಟರೆ ಒಳ್ಳೆಯದಾಗುತ್ತಿತ್ತು ಎಂದಿದ್ದ ಅವಳ ಪ್ರಾರ್ಥನೆಯನ್ನು ಮನ್ನಿಸಿ ಶ್ರೀಗಳವರು ಮರಾಠಿ ಭಾಷೆಯಲ್ಲಿ ಓವಿಬದ್ಧವಾದ ಸಪ್ತಾಧ್ಯಾಯಿ ಎಂಬ ಒಂದು ಸರಳ ವೇದಾಂತದ ಗ್ರಂಥವನ್ನು ಸದ್ಗುರು ಸ್ವರೂಪ, ಸದ್ಗುರು ನಮನ, ಸದ್ಗುರು ಸ್ಥವನ ಮುಂತಾದ ಕೆಲವು ಅಭಂಗಗಳನ್ನು ರಚಿಸಿ ಕಳಿಸಿಕೊಟ್ಟರು. ಆ ಹೆಣ್ಣು ಮಗುವಿನ ತಾಯಿ ತಂದೆಯವರು ಪ್ರಸಿದ್ಧ ಹರಿಕೀರ್ತನಾಕಾರಾಗಿದ್ದರು. ಇವರು ಪಾರಮಾರ್ಥಿಗಳೂ ಹೌದು. ಇವರೆಲ್ಲ ಸಮರ್ಥ ಸಂಪ್ರದಾಯದವರಾಗೇ ಇದ್ದರು. ಮದ್ರಾಸಿನಲ್ಲಿ ಇವರ ಶಿಷ್ಯ ಶಾಖೆಯೂ ದೊಡ್ಡದಾಗಿದೆ. ಇವರ ಹೆಸರು ರಾಮಭಾವು ಎಂದಿತ್ತು. ಈ ರಾಮಭಾವು ಕೀರ್ತನಾಕಾರಿಗೆ ಮೊದಲು ಶ್ರೀಗಳವರ ಮೇಲೆ ಅಷ್ಟೊಂದು ಭಕ್ತಿ ಇರಲಿಲ್ಲ. ಒಂದು ದಿನ ಮದ್ರಾಸಿನ ತಮ್ಮ ಮನೆಯಲ್ಲಿ ತಮ್ಮ ಹೆಂಡತಿ ಮತ್ತು ಮಗಳ ಹತ್ತಿರ, ಈಗ ನಾನು ಧ್ಯಾನಕ್ಕೆ ಕುಳಿತುಕೊಳ್ಳುವನು, ಈ ಸಮಯಕ್ಕೆ ನಿಮ್ಮ ಸ್ವಾಮಿಗಳು ಕಾಫಿ ತೋಟದಲ್ಲಿ ಯಾವ ಸ್ಥಿತಿಯಲ್ಲಿ ಇದ್ದಾರೆಯೋ ಆ ಸ್ಥಿತಿಯಲ್ಲಿ ನನಗಲ್ಲಿ ದರ್ಶನವನ್ನು ಕೊಟ್ಟರೆ ನಿಮ್ಮ ಸ್ವಾಮಿಗಳಲ್ಲಿ ದೈವಿ ಸಾಮರ್ಥ್ಯವಿದೆ ಮತ್ತು ಅವರು ತತ್ವನಿಷ್ಠರು ಎಂಬುದನ್ನು ನಾನು ನಂಬುತ್ತೇನೆ, ಇಲ್ಲವಾದರೆ ಇಲ್ಲ ಎಂದು ಬಾಗಿಲುಗಳನ್ನು ಹಾಕಿ ಧ್ಯಾನಕ್ಕೆ ಕುಳಿತುಕೊಂಡರು. ತಾಯಿ ಮಗಳು ಇಬ್ಬರೂ ಸೇರಿ ಶ್ರೀಗಳವರ ಪ್ರಾರ್ಥನೆಯನ್ನು ಮಾಡಿದರು. ಅಂತೂ ಶ್ರೀಗಳವರು ಚಿಕ್ಕಮಗಳೂರು ಕಾಫಿ ತೋಟದಲ್ಲಿಯ ಗುಹೆಯಲ್ಲಿ ಧ್ಯಾನಸ್ಥರಾಗಿ ಇದ್ದ ದರ್ಶನವೂ ಅವರಿಗಾಯಿತು. ತಾಯಿ ಮಗಳಿಗೂ ಧೈರ್ಯ ಬಂದು ಸಂತೋಷವಾಯಿತು. ಇನ್ನೊಂದು ದಿನ ಹೀಗೆ ಮಾತನಾಡುವಾಗ ಶ್ರೀಗಳವರು ಮಾತು, ಒಂದು ಕೀರ್ತನಾಕಾರ ರಾಮಭಾವು
ಒಂದು ದಿನ ಹೀಗೆ ಮಾತನಾಡುವಾಗ ಶ್ರೀಗಳವರ ಮಾತು ಬಂದು ಕೀರ್ತನಾಕಾರ ರಾಮಭಾವು ಹೇಳಿದ್ದರೇನೆಂದರೆ, ಹೌದು, ಶ್ರೀಧರ ಸ್ವಾಮಿಗಳಲ್ಲಿ ದೈವಿ ಸಾಮರ್ಥ್ಯ ಉಂಟು. ಅವರು ತತ್ವನಿಷ್ಠರೆಂದು ನಂಬುತ್ತೇನೆ. ಅವರ ಫೋಟೋ ಇಟ್ಟುಕೊಂಡು ನೀವು ಇಷ್ಟೊಂದು ಭಕ್ತಿಯಿಂದ ಎರಡೆರಡು ತಾಸು 3 ತಾಸು ಕುಳಿತು ಪೂಜೆ ಮಾಡುತ್ತೀರಲ್ಲ, ಅದರದಲ್ಲಿ ಏನಿದೆ? ಅದೊಂದು ಕಾಗದ ಚೂರಲ್ಲವೇ ಎಂದರು. ಆಗ ತಾಯಿ ಮಕ್ಕಳಲ್ಲಿ ಯಾರೂ ಏನೂ ಮಾತನಾಡಲಿಲ್ಲ. ರಾತ್ರಿ ಕೀರ್ತನಾಕಾರರು ಶ್ರೀಗಳವರ ಫೋಟೋ ಇದ್ದ ಕಡೆಗೆ ಧ್ಯಾನಕ್ಕೆ ಕುಳಿತಾಗ ಅದರಿಂದ ಒಂದು ಆನಂದಕರವಾದ ದಿವ್ಯ ತೇಜಸ್ಸು ಹೊರಬಿದ್ದಿತು. ಅದನ್ನು ನೋಡಿ ತಾವು ಹೇಳಿದರದ ಜ್ಞಾಪಕಕ್ಕೆ ಬಂದು ಅಲ್ಲಿಯೇ ತಪ್ಪಾಯಿತು ಎಂದು ನಮಸ್ಕರಿಸಿ ಭಗವಾನ್ ಶ್ರೀಗುರು ಸ್ವಾಮಿ ಎಂಬ ಪದ್ಯವನ್ನು ರಚಿಸಿ ಹಾಡಿದರು. ಅಯ್ಯರರ ತೋಟದಲ್ಲಿ ನೂರಾರು ಜನ ಆಳುಗಳಿದ್ದರು. ರಾತ್ರಿ ಅವರಿಗೆ ಬಹಳ ಹೆದರಿಕೆ ಆಗುತ್ತಿತ್ತು. ಶ್ರೀಗಳವರು ಕಾಫಿ ತೋಟಕ್ಕೆ ಬಂದು ಇರಲು ಪ್ರಾರಂಭಿಸಿದ ಅನಂತರ ಅವರ ಹೆದರಿಕೆ ಹೋಗಬಿಟ್ಟಿತು. ಅವರು ಕೆಲಸಕ್ಕೆ ಹೋಗಬೇಕಾದರೆ ಶ್ರೀಗಳವರಿಗೆ ನಮಸ್ಕರಿಸಿ ಹೋಗುತ್ತಿದ್ದರು. ಒಂದು ದಿನ ಶ್ರೀಗಳವರು ಹೊರಗೆ ಆರಾಮಾಗಿ ಕುಳಿತಿರುವಾಗ ಹರಿಜನರಲ್ಲೆಲ್ಲ ಬಂದರು. ಅವರ ಕೋರುಗಳಲ್ಲಿ ಕ್ರಾಸ್ ಇತ್ತು. ಅವರ ಕೊರಗುಳಲ್ಲಿ ಅಂದರೆ ಗಂಟ್ಲಲ್ಲಿ ಕ್ರೈಸ್ತವ ಚಿಹ್ನ ಇತ್ತು. ಶ್ರೀಗಳವರು, ನೀವು ಹೀಗೆ ಯಾಕೆ ಕ್ರಿಶ್ಚಿಯನ್ಸ್ ಆದರಿ ಎಂದು ಕೇಳಿದರು. ಆಗ ಅವರು, ಸ್ವಾಮಿ, ನಮಗೆ 5 ರೂಪಾಯಿಗಳನ್ನು ಕೊಟ್ಟರು ಮತ್ತು ಇದನ್ನು ಕಟ್ಟಿಕೊಂಡರೆ ಬಾಧೆಗೀದೆ ಏನೂ ಆಗುವುದಿಲ್ಲ ಎಂದರು. ಆಗ ನಾವು ಆಗಲೆಂದು ಯಂತ್ರ ಮಣಿಯಂತೆ ಕಟ್ಟಿಕೊಂಡೆವು. ವರ್ಷಕ್ಕೆ ಒಂದಾವರ್ತಿ ಅವರಿದ್ದಲ್ಲೇ ಹೇಳಿದರು. ಸಾಧು ಸಂತರ ದರ್ಶನಕ್ಕೆ ಹಾಗೇ ಹೋದಾಯಿತೆ ಎಂದು ಒಪ್ಪಿಕೊಂಡೇವಷ್ಟೇ ಎಂದರು. ನೀವೀಗ ಕ್ರಿಶ್ಚಿಯನ್ಸ್ ಅಲ್ಲವೇ ಎಂದು ಕೇಳಿದಾಗ, ನಾವು ಏಕೆ ಕ್ರಿಶ್ಚಿಯನ್ಸ್ ಆಗುತ್ತೇವೆ ಸ್ವಾಮಿ? ನಾವು ಕ್ರಿಶ್ಚಿಯನ್ಸ್ ಅಲ್ಲ, ನಾವು ಹಿಂದೂಗಳೇ ಸರಿ. 5 ರೂಪಾಯಿ ಪುಕ್ಕಟೆ ಸಿಗುತ್ತವೆ ಎಂದು ಇದನ್ನು ಹಾಕಿಕೊಂಡೆವು ಅಷ್ಟೇ ಎಂದರು. ಅವರೆಲ್ಲರಿಗೂ ರಾಮನಾಮದ ಉಪದೇಶವನ್ನಿತ್ತು. ಕೆಲಸಕ್ಕೆ ಹೋಗಬೇಕಾದರೆ 108 ಸಾರಿ ಇದನ್ನು ಹೇಳಿ ಆಮೇಲೆ ನಮಸ್ಕಾರ ಮಾಡುತ್ತಾ ಬನ್ನಿ ಎಂದು ಹೇಳಿದರು. ಆಳುಗಳು ಪ್ರತಿನಿತ್ಯ ಹಾಗೆ ಮಾಡಿ ಕೆಲಸಕ್ಕೆ ಹೋಗುತ್ತಿದ್ದರು. ಶ್ರೀಗಳವರ ಚಾತುರ್ಮಾಸ್ಯವು ಮುಗಿಯುತ್ತಾ ಬಂದ ಹಾಗೆ ಭಕ್ತಾದಿಗಳು ದರ್ಶನಕ್ಕೆ ಕಾತುರಪಡುತ್ತಾ ಇದ್ದರು. ಅದರಂತೆ ಕಾರ್ತಿಕ ಶುದ್ಧ ಹುಣ್ಣಿಮೆಗೆ ಅನೇಕರು ದರ್ಶನಕ್ಕಾಗಿ ಬಂದರು. ಸಜ್ಜನಗಡದಿಂದಲೂ ದಿನಕರಬುವ ಮತ್ತು ವಿಠಲ್ಬುವ, ಕುಂಭೋಜಕರ್ ಬಂದರು. ಶ್ರೀಗೇಹಳ್ಳಿಯಿಂದಲೂ ಸುಮಾರು ಜನರು ಬಂದಿದ್ದರು. ದೂರದಿಂದ ಬಂದವರು ಕೆಲವು ದಿನ ಶ್ರೀ ಸನ್ನಿಧಿಯಲ್ಲಿ ಉಳಿದು ಹಿಂತಿರುಗಿದರು. ಸಜ್ಜನಗಡದಿಂದ ಬಂದವರು ಜೊತೆಯಲ್ಲಿಯೇ ಉಳಿದರು. ಆಗ ಮಾರ್ಗಶಿರ ಮಾಸವಾಗಿತ್ತು. ಈ ಬಾರಿಯ ಶ್ರೀ ದತ್ತ ಜಯಂತಿಯು ಎಲ್ಲಿ ಎಂಬ ಪ್ರಶ್ನೆ ಎಲ್ಲರ ಮುಂದೆ ನಿಂತಿತ್ತು. ಶ್ರೀಗಳವರು ಮನಸ್ಸಿನಲ್ಲಿ ಇಲ್ಲಿಗೆ ಸಮೀಪದ ದತ್ತಸ್ಥಾನವಾದ ಬಾಬಾ ಬುಡಾನ್ ಗಿರಿಗೆ ಹೋಗಿ ಅಲ್ಲಿಯೇ ದತ್ತ ಜಯಂತಿಯ ಮಹೋತ್ಸವವನ್ನು ಸಾಂಗಗೊಳಿಸಿದರಾಯಿತೆ ಎಂದು ವಿಚಾರ ಮಾಡುತ್ತಿದ್ದರು. ಶ್ರೀ ದತ್ತಾತ್ರೇಯರು ಶ್ರೀ ವಿಠಲ ಸಾಧುಗಳ ಕನಸಿನಲ್ಲಿ ಬಂದು ಒಂದು ದೃಷ್ಟಾಂತವನ್ನಿತ್ತರು. ಶಿಷ್ಯರೂಢಗೂಡಿ ಶ್ರೀಗಳವರು ಬಾಬಾ ಬುಡಾನ್ ಗಿರಿಗೆ ಹೊರಟಂತೆಯೇ ದಾರಿ ಮಧ್ಯದಲ್ಲಿಯೇ ದತ್ತನ ದರ್ಶನವಾಗಿ ಅವರು ವಿಠಲ ಸಾಧುಗಳಿಗೆ, ಗುರು ಶಿಷ್ಯರೆಲ್ಲ ಸೇರಿ ಎತ್ತ ಹೊರಟಿರಿ
ಎಂದು ಕೇಳಿದಾಗ ಗುರುಗಳ ಆಜ್ಞೆಯನ್ನು ತಿಳಿಸಿದಂತೆಯೂ ಆಗ ದತ್ತನು ನಾನೇನು ಕಾಫಿ ತೋಟದಲ್ಲಿ ಇಲ್ಲವೇ ಎಂದರು. ಸೀದಾ ಕಾಫಿ ತೋಟದ ಬಂಗಲೆಯ ಎದುರಿನಲ್ಲಿ ಬಂದು ನಿಂತೆಂತೆಯೂ ಕಾಣಿಸಿಕೊಂಡು, ಅಲ್ಲಿಗೆ ಬರುವುದು ಬೇಡ, ಇಲ್ಲಿಯೇ ಮಾಡಿದರೆ ಆಯಿತು, ಎಲ್ಲೆಡೆಯಲ್ಲಿಯೂ ಇರತಕ್ಕ ನನಗೆ ಅಲ್ಲಿ ಇಲ್ಲಿ ಎಂಬ ಭೇದವಿಲ್ಲ ಎಂದು ಹೇಳಿ ಹೋದರು. ಈ ದೃಷ್ಟಾಂತವನ್ನು ಕೇಳಿ ಶ್ರೀಗಳವರು ತಾವಿದ್ದ ಹರಿಹರರ ಬಂಗಲೆಯಲ್ಲಿಯೇ ಶ್ರೀ ದತ್ತ ಜಯಂತಿಯ ಸಪ್ತಾಹ ಮಹೋತ್ಸವವನ್ನು ಮಾಡುವುದೆಂದು ನಿಶ್ಚಯವಾಯಿತು. ಶ್ರೀಗಳವರ ಮನಸ್ಸಿನಲ್ಲಿ ಶ್ರೀ ಗುರು ದತ್ತಾತ್ರೇಯರಿಂದ ದಂಡ ಪರಿಗ್ರಹ ಮಾಡಬೇಕಂತಿತ್ತು. ಉತ್ಸವಕ್ಕೆ ಪ್ರಾರಂಭವಾಗುವ ದಿನ ಶ್ರೀಗಳವರು ಗುರು ದತ್ತಾತ್ರೇಯಂ ಭಜ ನತ ಮನೋಭೀಷ್ಟಾವರದಂ ಎಂಬ 4 ಪಾದವಿರುವ ಒಂದು ಅಷ್ಟಕವನ್ನು ಶಿಖರಣಿ ವೃತ್ತದಲ್ಲಿ ರಚಿಸಿದರು. ಈ ಉತ್ಸವದಲ್ಲಿ ಶ್ರೀಗಳವರು ಕೇವಲ ನೀರನ್ನು ಮಾತ್ರವೇ ಸೇವಿಸುತ್ತಿದ್ದರು. ಭಾವಿಸಿದ ಪ್ರಕಾರ ಶ್ರೀ ದತ್ತಗುರುಗಳ ದರ್ಶನವಾಗಿಲ್ಲವೆಂದು ಉತ್ಸವ ಮುಗಿದ ಮೇಲೂ ನೀರನ್ನೇ ಕುಡಿಯುತ್ತಿದ್ದರು. ಈವಾಗ ದತ್ತ ಪ್ರಾರ್ಥನೆ ಎಂಬ ಗ್ರಂಥವನ್ನು ಸಂಸ್ಕೃತದಲ್ಲಿ ರಚಿಸಿದರು. ಈ ಗ್ರಂಥವು ಫಲಶ್ರುತಿ ಸಹಿತ 60 ಶ್ಲೋಕಗಳಿಂದ ಕೂಡಿರುವುದು. ಮೊದಲಿನ 58 ಶ್ಲೋಕಗಳು ಪೃಥ್ವಿ ವೃತ್ತದಲ್ಲಿಯೂ ಫಲಶ್ರುತಿ ಸೇರಿ ಕೊನೆಯ 2 ಶ್ಲೋಕಗಳು ಕ್ರಮವಾಗಿ ಶಾರ್ದೂಲ ವಿಕ್ರೀಡಿತ ಹಾಗೂ ವಸಂತ ತಿಲಕ ವೃತ್ತದಲ್ಲಿಯೂ ಇರುವವು. ಶ್ರೀ ರಚನೆಯ 59ನೆಯ ಶ್ಲೋಕ ಈ ರೀತಿ ಇದೆ. ಅಜ್ಞಾನಾಂಧ ನಿವಾರಣಾಂಬರಮಣಿಂ ಕಾಮಾದ್ವಿವಾರಿಂ ಹರಿಂ ವಿಘ್ನವ್ಯಾಲಕರಾಲ ಗರುಡಂ ದುದ್ರೇವ ದಾವಾನಲಂ ಹೃದ್ವೋಮಿಸ್ಥಿತ ವಾಸನಾಸಗಪವಿಂ ತಾಪತ್ರಯೇಂದುಂ ಶಿವಂ ಸದ್ಭಕ್ತಸ್ಥಿತ ಕಲ್ಪವೃಕ್ಷಮಚಲಂ ದತ್ತಾವಧೂತಂ ಭಜೆ. ತಾತ್ಪರ್ಯ ಹಿಂಗದ. ಅಜ್ಞಾನವೆಂಬ ಕಾರ್ಕತ್ತಲೆಯನ್ನು ದೂರ ಮಾಡುವುದರಲ್ಲಿ ಸೂರ್ಯನಂತೆಯೂ, ಕಾಮನೆಂಬ ಮುದ್ದಾಯೆಯನ್ನು ಮರ್ದನಗೊಳಿಸುವ ಸಿಂಹವಂತೆಯೂ, ವಿಘ್ನರೂಪಿ ಕರಾಲ ಸರ್ಪಕ್ಕೆ ಕಾಲರೂಪವಾದ ಗರುಡನಂತೆಯೂ, ದುರ್ದೈವ ಕೆಟ್ಟ ಪ್ರಾರಬ್ಧವನ್ನು ಸುಟ್ಟು ಹಾಕಲು ದಾವಾಗ್ನಿಯಂತೆಯೂ, ಹೃದಯ ಭೂಮಿಯಲ್ಲಿ ಅಂದರೆ ಅಂತಃಕರಣದಲ್ಲಿ ಇರುವ ವಾಸನಾರೂಪಿ ಪರ್ವತಕ್ಕೆ ಇಂದ್ರನ ವಜ್ರಾಯುಧಂತೆಯೂ, ಆಧ್ಯಾತ್ಮಿಕ ತಾಪತ್ರಯಗಳನ್ನು ಶಾಂತಗೊಳಿಸಲು ಚಂದ್ರನಂತೆಯೂ, ಸದ್ಭಕ್ತರ ಇಚ್ಛೆಯನ್ನು ಪೂರ್ತಿಗೊಳಿಸಲು ಕಲ್ಪವೃಕ್ಷದಂತೆಯೂ ಇರುವ ಶಾಶ್ವತ ಹಾಗೂ ಮಂಗಳಕರವಾದ ದತ್ತಾವಧೂತನ್ನು ಭಜಿಸುತ್ತೇನೆ. ಶ್ಲೋಕಗಳು ಸ್ವಲ್ಪ ನಾನು ಸಂಸ್ಕೃತ್ ಬರೆದು ಕಡೆಯಿಂದ ಸ್ವಲ್ಪ ಕಷ್ಟವಾಗಿ ಮಿಸ್ಟೇಕ್ಸ್ ಇರುತ್ತೆ. ಅದನ್ನು ದೊಡ್ಡ ಮನಸ್ಸಿಂದ ಕೇಳೋರು ಕ್ಷಮಿಸಿ. ತಾತ್ಪರ್ಯವನ್ನು ಮಾತ್ರ ಕರೆಕ್ಟಾಗಿ ಓದ್ತಾ ಇದ್ದೀನಿ. ಶ್ರೀಗಳವರು ಸಹಜವಾಗಿ ರಾತ್ರಿಯಲ್ಲಿ ಧ್ಯಾನಕ್ಕೆ ಕುಳಿತಿರುವಾಗ ಆ ಅಂತರ್ಮುಖ ಸ್ಥಿತಿಯಲ್ಲಿಯೇ ಒಂದು ದೃಷ್ಟಾಂತವಾಯಿತು. ಶ್ರೀ ಬದರಿಕಾಶ್ರಮದ ನರನಾರಾಯಣಲ್ಲಿಯ ನರಮಹರ್ಷಿಗಳು ಬಂದು ತಮ್ಮನ್ನು ಶ್ರೀನಾರಾಯಣವ ದಿವ್ಯ ಸಾನ್ನಿಧ್ಯಕ್ಕೆ ಕರೆದೊಯ್ದಂತೆಯೂ, ಒಂದು ಅತಿಶಯ ರಮ್ಯವಾದ ಸ್ಥಳದಲ್ಲಿ ಸುಂದರವಾದ ಶಿಲೆಯ ಪೀಠದ ಮೇಲೆ ನಿರ್ವಿಕಲ್ಪ ಸಮಾಧಿಯಲ್ಲಿ ಕುಳಿತಿರುವ ಶ್ರೀನಾರಾಯಣ ಕಡೆಗೆ ಬೆರಳನ್ನು ತೋರಿಸಿ, ಇವರೇ ನಿಮ್ಮ ಸನ್ಯಾಸದ ಗುರುಗಳೇ ಎಂದು ಹೇಳಿದಂತೆಯೂ ಶ್ರೀಗಳವರಿಗೆ ಗೋಚರವಾಯಿತು. ಇದನ್ನು ಶ್ರವಣ ಮಾಡಿದ ಕೂಡಲೇ ಪ್ರಥಮವಾಗಿ ತಮಗೆ ಅನುರೂಪವಾದ ಗುರುಗಳ ಲಾಭವಾಯಿತೆಂದು ಮನಸ್ಸಿನಲ್ಲಿ ತೋರಿಬಂದು ಅತಿಶಯ ಸಮಾಧಾನವಾಯಿತಂತಲೂ, ಅನಂತರ ಶ್ರೀಗುರುಗಳು ಏನೂ ಉಪದೇಶವನ್ನು ಮಾಡಲಿಲ್ಲವಲ್ಲ ಎಂಬ ಒಂದು ಕಲ್ಪನೆಯು ಉದಯಿಸುವಷ್ಟರಲ್ಲಿ
ಅವಚೇನೇನ ಪೂರ್ವಾಜ್ ಮೌನಂ ವ್ಯಾಖ್ಯಾ ಪ್ರಕಟಿತ ಪರಬ್ರಹ್ಮ ತತ್ವಂ. ಈ ವಾಕ್ಯಗಳು ನೆನಪಿಗೆ ಬಂದು ಶ್ರೀ ಸದ್ಗುರುಗಳಿಂದ ಈ ವಿಧವಾಗಿ ನಿರ್ವಿಕಲ್ಪ ಸಮಾಧಿಯ ಉಪದೇಶವೂ ಆಯಿತು ಎಂದು ಅರಿವು ಹುಟ್ಟು ಅಲ್ಲಿಯೇ ಸಮಾಧಾನವಾಯಿತೆಂತಲೂ ಈ ದೃಷ್ಟಾಂತದಲ್ಲಿ ಕಂಡು ಬಂದಿತು. ಈ ದೃಷ್ಟಾಂತದಿಂದ ಶ್ರೀ ದತ್ತಗುರುಗಳು ಏಕೆ ಬರಲಿಲ್ಲವೆಂಬುದು ದಂಡಗ್ರಹಣದ ವಿಷಯವೂ ಅರ್ಥವಾಗಿ ಮರುದಿನ ಶ್ರೀಗಳವರು ತಮ್ಮ ನಿರಸನ ವ್ರತದ ಪಾರಣೆಯನ್ನು ಮಾಡಿದರು. ಶ್ರೀ ಬದ್ರಿಕಾಶ್ರಮಕ್ಕೆ ಹೋಗಬೇಕು ಎಂಬ ವಿಚಾರವೂ ಉಂಟಾಯಿತು. ಬಂಗಲೆಯಲ್ಲಿ ಭಗವಾನ್ ಶ್ರೀಗಳವರು ಶಾಂತವಾಗಿ ಕುಳಿತಿರುವಾಗ ಒಬ್ಬರು ದರ್ಶನಕ್ಕೆ ಬಂದು ನಮಸ್ಕರಿಸಿದರು. ಇವರ ಮೈಮೇಲೆ ಶ್ರೀ ವೆಂಕಟೇಶನ ಒಂದು ಬಲಿಷ್ಠ ಗಣದ ಆವೇಶವಾಗುತ್ತಿತ್ತು. ಶ್ರೀಗಳವರ ದರ್ಶನವಾದತೊಡನೆ ಅವರ ಮೈಮೇಲೆ ಸಂಚಾರವಾಗಿ ಆ ಗಣವು ಹೇಳಲಾರಂಭಿಸಿತು. ಸನ್ಯಾಸಿಗಳ ದಂಡಧಾರಣೆಯ ವಿಶಿಷ್ಟ ಪದ್ಧತಿಯು ಶ್ರೀ ಶಂಕರಾಚಾರ್ಯರಿಂದ ಪ್ರಾರಂಭವಾಯಿತು. ಬೌದ್ಧ ಭಿಕ್ಷುಗಳಿಗೂ ವೈದಿಕ ಸನ್ಯಾಸಿಗಳಿಗೂ ಇರುವ ಭೇದ ತಿಳಿದು ಬರಲು ಶ್ರೀ ಶಂಕರಾಚಾರ್ಯರು ಈ ಪರಿಪಾಠವನ್ನು ಹಾಕಿದರು. ಉಪನಿಷತ್ತುಗಳಲ್ಲಿ ಸಮಯದಲ್ಲಿ ಆತ್ಮರಕ್ಷಣೆಗೆ ಬೇಕೆಂದು ಸನ್ಯಾಸಿಗಳು ಬರಿಯ ಒಂದು ವೈಣವ ದಂಡವನ್ನು ಕೈಯಲ್ಲಿ ಇಟ್ಟುಕೊಳ್ಳಬೇಕೆಂದು ಹೇಳಲಾಗಿದೆ. ಶ್ರೀ ದತ್ತಾತ್ರೇಯಾದಿ ಪರಮಹಂಸರು ದಂಡಧಾರಣೆಯ ಕ್ರಮದವರಲ್ಲ. ದಂಡ ಬೇಕೆಂಬುದಾದರೆ ಶ್ರೀ ಶಂಕರಾಚಾರ್ಯ ಪರಂಪರೆಯ ಸನ್ಯಾಸಿಗಳಿಂದ ನೀವು ಸ್ವೀಕರಿಸಬಹುದು. ಎರಡನೆಯದೇನೆಂದರೆ ಈವಾಗ ನಿಮಗೆ ಶ್ರೀ ವೆಂಕಟಗಿರಿ ಅಂದರೆ ತಿರುಪತಿ ಮಹಾಯಾತ್ರೆ ಯೋಗವೂ ಬಂದಿದೆ. ಶ್ರೀ ವೆಂಕಟೇಶನ ಅಪ್ಪಣೆಯಿಂದ ನಿಮಗೆ ಬರಹೇಳಲು ನಾನು ಬಂದಿದ್ದೇನೆ. ಅವಶ್ಯ ಬರಬೇಕು. ಒಡೆಯನಿಗೆ ನಿಮಗೆ ದರ್ಶನ ಕೊಡುವ ಮನಸ್ಸು ಕೂಡ ಇದ್ದ ಹಾಗೆ ತೋರುತ್ತದೆ. ಒಡೆಯನಿಗೆ ನಿಮಗೆ ದರ್ಶನ ಕೊಡುವ ಮನಸ್ಸು ಕೂಡ ಇದ್ದ ಹಾಗೆ ತೋರುತ್ತದೆ ಎಂದು ಆ ಗಣವು ಹೇಳಿತು. ಆಗ ಶ್ರೀಗಳವರು ಆಗಲಿ, ಅವಶ್ಯ ಬರುತ್ತೇನೆ ಎಂದು ಒಪ್ಪಿಕೊಂಡರು. ಆ ಗಣವೂ ಕೂಡ ಬಿಟ್ಟು ಹೋಯಿತು. ಶ್ರೀಗಳವರಿಗೆ ಮಂಗಳೂರಿನ ಶ್ರೀ ದುರ್ಗಾರಾಮ ಬಾಲಹರಿದಾಸರ ಪದ್ಯಾತ್ಮಕ ವ್ರತ ಪತ್ರವೂ ಬಂದಿತ್ತು. ಇವರು ನೈಷ್ಠಿಕ ಬ್ರಹ್ಮಚಾರಿಗಳು, ಆಚಾರವಂತರು, ವಿದ್ವಾಂಸರು ಹಾಗೂ ಗಾಯತ್ರಿ ಪುರಶ್ಚರಣೆಯನ್ನು ಮಾಡಿದವರಾಗಿದ್ದರೂ ಮೇಲಾಗಿ ಬಾಲ್ಯದಿಂದಲೇ ಶ್ರೀ ಸಮರ್ಥ ಸಂಪ್ರದಾಯಕ್ಕೆ ಸೇರಿ ಆವಾಗಿನಿಂದಲೇ ಹರಿಕೀರ್ತನೆಯನ್ನು ಮಾಡುವುದರಲ್ಲಿ ದೊಡ್ಡ ಹೆಸರು ಪಡೆದು ಗೌಡ ಸಾರಸ್ವತ ಸಮಾಜಕ್ಕೆ ಭೂಷಣಪ್ರಾಯರಾಗಿದ್ದರು. ಶ್ರೀ ಸಮರ್ಥ ಮಠಾಧಿಪತಿಗಳಾದ ಶ್ರೀ ಬಾಬು ಮಹಾರಾಜರಿಂದಲೇ ಮಂತ್ರಾನುಗ್ರಹವನ್ನು ಮತ್ತು ಸಂಪ್ರದಾಯ ದೀಕ್ಷೆಯನ್ನು ಪಡೆದವರಾಗಿದ್ದರು. ಇವರ ಪತ್ರವನ್ನು ನೋಡಿ ಶ್ರೀಗಳವರು ಸಹ ಸಂಸ್ಕೃತ ಪದ್ಯಾತ್ಮಕ ಪತ್ರವನ್ನೇ ಕಳುಹಿಸಿದರು. ಶ್ರೀಹರಿದಾಸರ ಪತ್ರದಲ್ಲ ಇದ್ದಂತೆ ಶ್ರೀಗಳವರು ಸಹ ಅವರ ದರ್ಶನದ ಇಚ್ಛೆಯನ್ನು ತಮ್ಮ ಪತ್ರದಲ್ಲಿ ಮುಖ್ಯವಾಗಿ ವ್ಯಕ್ತಪಡಿಸಿದ್ದರು. ಸೀಗೆಹಳ್ಳಿಯಲ್ಲಿ ಶ್ರೀಗಳವರ ದರ್ಶನಕ್ಕಾಗಿ ಅವರ ಕೃಪೆಯಿಂದಲೇ ಕಾಲಿನ ಬಾಧೆ ವಾಸಿಯಾಗಿದ್ದ ಮಂಗಳೂರಿನ ವೆಂಕಟರಾಮ ಕಿಣಿಯವರಿಗೆ ಶ್ರೀ ಗುರುಗಳನ್ನು ಮಂಗಳೂರಿಗೆ ಕರೆದುಕೊಂಡು ಹೋಗಬೇಕು ಮತ್ತು ಅಲ್ಲಿಯ ಜನರಿಗೆ ಶ್ರೀಗಳವರ ದರ್ಶನವನ್ನು ಮಾಡಿಸಬೇಕು ಎಂಬ ಇಚ್ಛೆ ಇತ್ತು. ಹಾಗೂ ಅದಕ್ಕಾಗಿ ಅವರು ಪ್ರಯತ್ನಿಸಲರೂ ಆಗಿದ್ದರು. ಶ್ರೀಗಳವರು ಚಿಕ್ಕಮಗಳೂರಿನ ಕಾಫಿ ತೋಟದಲ್ಲಿ ಇರುವ ಇದೇ ಸಂದರ್ಭದಲ್ಲಿ ಕಿಣಿಯವರ ಪತ್ರವೂ ಸಹ ಬಂದಿತ್ತು. ನಾನು ತಮ್ಮ ಪ್ರಚಾರವನ್ನು ಈ ಭಾಗದಲ್ಲಿ ಮಾಡುತ್ತೇನೆ. ಇಲ್ಲಿಯ ಹವೆಯೂ ಕೂಡ ಬಹಳ ಒಳ್ಳೆಯದು. ತಮ್ಮ ಪ್ರಕೃತಿಗೆ ಅನುಕೂಲವಾದೀತೆಂದು ನನ್ನ ಮನಸ್ಸು ಹೇಳುತ್ತದೆ. ಜಾಗವನ್ನು ಕೂಡ ನೋಡಿಟ್ಟಿದ್ದೇನೆ. ತಮ್ಮ ಆಗಮನವು ಈ ಕಡೆಗೆ ಅವಶ್ಯವಾಗಿ ಆಗಬೇಕು ಎಂದು ನಾನು ತಮ್ಮಲ್ಲಿ ಬೇಡಿಕೊಂತೇನೆ. ಈ ರೀತಿಯ ತಾತ್ಪರ್ಯದ ಒಕ್ಕಣೆ ಆ ಪತ್ರದಲ್ಲಿ ಇತ್ತು. ಅದಕ್ಕೆ ಉತ್ತರವಾಗಿ ಶ್ರೀಗಳವರು
ಕಳುಹಿಸಿದ ಆಶೀರ್ವಾದ ಪತ್ರದಲ್ಲಿ ಈ ವಿಧವಾದ ಉಪದೇಶವಿತ್ತು. ಪ್ರಚಾರ ಮಾಡಬೇಕಾದರೆ ಒಂದಕ್ಕೆ ಎರಡು ಮಾಡಿ ಹೇಳಬೇಕಾಗುತ್ತದೆ. ಹೀಗೆ ಉಚ್ಚರಿಸಿ ಹೇಳಿ ತನ್ನದಲ್ಲಿ ಇದ್ದ ನಿಷ್ಠೆಯು ಹೋಗಿಬಿಡುತ್ತದೆ. ಸುಳ್ಳೆ ಹೇಳಿ ಜನರಲ್ಲಿ ಇವರ ಪ್ರಚಾರ ಮಾಡಿದವನು ನಾನು, ಇಲ್ಲವಾದರೆ ಇವರನ್ನು ಯಾರು ಕೇಳುತ್ತಿದ್ದರು ಎಂದು ಮನಸ್ಸಿನಲ್ಲಿ ಉಂಟಾಗಿ ಅಹಂಕಾರ ಬೆಳೆಯುತ್ತಾ ಹೋಗುತ್ತದೆ. ಗುರುಗಳು ಸಹ ತಾನು ಹೇಳಿದ್ದನ್ನು ಕೇಳಿಕೊಂಡಬೇಕೆಂದು ಕಾಣುಹತ್ತಿತ್ತು. ಗುರುಗಳು 4 ಹಿತದ ಮಾತುಗಳನ್ನು ಹೇಳಿದರೂ ತಾನು ಹೇಳಿದ್ದಕ್ಕೆ ಸ್ವಲ್ಪ ಅಡ್ಡ ಬಂದರೂ ಸಿಟ್ಟು ಬರಲಾರಂಭಿಸುತ್ತದೆ. ಈ ಸಿಟ್ಟಿನ ಭರದಲ್ಲಿ ನಿಮ್ಮ ಪ್ರಚಾರ ಮಾಡಿದವನು ನಾವೆಂಬ ನುಡಿ ಹೊರಬಿದ್ದು ಬಿಡುತ್ತದೆ. ಕಡೆಗೆ ಗುರುಗಳು ತಮ್ಮ ಮಾತನ್ನು ಅಲ್ಲಗಳೆದು ತಮ್ಮ ಅವಮಾನವನ್ನು ಮಾಡುತ್ತಾರೆ ಎಂದು ಎನಿಸಿ ಸಿಟ್ಟು ವಿಕೋಪಕ್ಕೆ ಹೋಗಿ ದ್ವೇಷ ರಚ್ಚು ಬೆಳೆಯುತ್ತಾ ಹೋಗುತ್ತದೆ. ಆಗ ಇವನ ಬಾಯಿಯಿಂದಲೇ ಸ್ವಲ್ಪ ಗುರುಗಳ ನಿಂದೆ ಹೊರಡಲು ಪ್ರಾರಂಭಿಸುತ್ತದೆ. ಬೇರೆ ಮಹಾತ್ಮರನ್ನು ನೆರೋಣವೆಂದು ಕಾಣುತ್ತದೆ. ಹಾಗೆ ಅವರ ಶಿಷ್ಯನಾದ ಮೇಲೆ ಅವರನ್ನು ಮುಂದೆ ತರಲು ಹಿಂದಿನವರ ವಿಷಯದಲ್ಲಿ ಅದರನ್ನು ಮೊದಲು ಹೊಗಳಿದಂತೆ ಇವಾಗ ಅಲ್ಲಸಲ್ಲದ ಮಾತುಗಳನ್ನು ಹೇಳಿ ಅವರ ನಿಂದೆ ಮಾಡಬೇಕಾಗುತ್ತದೆ. ಹೀಗೆ ಮೊದಲು ಪ್ರಚಾರಕರವಾದರೆ ಆಮೇಲೆ ವಿರುದ್ಧವಾಗಿ ನಿಲ್ಲುತ್ತಾರೆ. ಇಂತಹ ಉದಾಹರಣೆಗಳು ಬಹಳಷ್ಟಿವೆ. ಆದ್ದರಿಂದ ಪ್ರಚಾರ ಮಾಡುವ ಕೆಲಸವೇ ಬೇಡವೆಂದು ನಾನು ಭಕ್ತರಿಗೆ ಹೇಳುತ್ತಿರುತ್ತೇನೆ. ನಿಮಗೆ ಭಕ್ತಿ ಇದ್ದರೆ ಅಂತರಂಗದ ನಿಷ್ಠೆ ಬೆಳೆಸಿರಿ. ಮೋಕ್ಷ ಪಡೆಯುವ ಇಚ್ಛೆಯನ್ನು ಹೆಚ್ಚಿಸಿರಿ. ಬಹಿರಂಗ ಬಿಟ್ಟುಬಿಡಿ ಎಂದೇ ನಾನು ಹೇಳುವುದು. ಸೂರ್ಯನ ಪ್ರಕಾಶದ ಪ್ರಚಾರವನ್ನು ಹೇಗೆ ಮಾಡಬೇಕಾಗುವುದಲ್ಲವೋ ಹಾಗೆಯೇ ತೇಜಸ್ವಿ ಮಹಾತ್ಮರ ಪ್ರಚಾರದ ಅವಶ್ಯಕತೆ ಇರುವುದಿಲ್ಲ. ತನ್ನ ಅನುಭವಕ್ಕೆ ಬಂದು ಬೆಳೆದ ಭಕ್ತಿಯೂ ಕೂಡ ಒಂದೊಂದು ಪ್ರಸಂಗದಲ್ಲಿ ದುರ್ಬಲವಾಗುವುದೆಂದೇ ಮೇಲೆ ಕೇಳಿಕೆಯೇ ಭಕ್ತಿಯು ಎಷ್ಟು ದಿನವಿದ್ದಿತು. ಮೇಲಾಗಿ ನಾನಲ್ಲಿ ಬರುವುದು ಏಕಾಂತರವಾಗಿ ಇದ್ದರಿಂದ ಪ್ರಚಾರ ಬೇಡವೆಂಬುದು ನನ್ನ ಹೇಳಿಕೆ. ಅಷ್ಟು ಹೇಳಬೇಕಾದರೆ ತಮ್ಮ ಪ್ರತ್ಯಕ್ಷ ಅನುಭವವನ್ನು ಮಾತ್ರ ಸತ್ಯವಾಗಿ ಬೇಕಾದಂತಹ ಒಳ್ಳೆಯ ಜನರಿಗೆ ಮಾತ್ರ ಹೇಳಿದರೆ ಅವರ ನಿಷ್ಠೆ ಬಲಿತು ಅದು ಅವರ ಮುಕ್ತಿಗೆ ಕಾರಣವಾಗುತ್ತದೆ. ಮಂಗಳೂರು. ಕೆಲವು ದಿನಗಳ ನಂತರ ಶ್ರೀಗಳವರು ತಮ್ಮನ್ನು ಕರೆದೊಯ್ಯಲು ಬಂದಿದ್ದ ವೆಂಕಟರಾವ್ ಕಿಣಿ ಮತ್ತು ವಿಠಲ್ ಬುವಾವರೊಡನೆ ಮಂಗಳೂರಿಗೆ ಶಾಲಿವಾಹನ ಶಕೆ 1865 ಸ್ವಭಾನು ಸಂವತ್ಸರ ಪುಷ್ಯಮಾಸ ಅಂದರೆ ಜನವರಿಯಲ್ಲಿ ಬಂದು ತಲುಪಿದರು. ಕದಗಿ ಶ್ರೀ ಮಂಜುನಾಥ ದೇವಸ್ಥಾನದ ಮೇಲುಬದಿಗೆ ನೆಟ್ಟಗೆ ಮೆಟ್ಲುಗಳನ್ನು ಏರಿ ಹೋಗುವಾಗ ಯೋಗಿ ಮಠದ ಮತ್ಸ್ಯೇಂದ್ರನಾಥ್ ಮಠ. ಹಾದಿಯ ಎಡಪಕ್ಕದಲ್ಲಿ ಒಬ್ಬ ಸಾಧಕನು ಕುಟೀರವನ್ನು ಕಟ್ಟಿಕೊಂಡು ಇದ್ದನು. ಇದು ಮೊದಲು ಒಬ್ಬ ಬಡ ಸಾರಸ್ವತನು ಮಾಡಿಕೊಂಡ ಮನೆ ಆಗಿತ್ತು. ಅಡಿಗೆಯ ಕೋಣೆ, ನಡುವಿನ ಕೋಣೆ, ಜಗಲಿ ಈ ಎಲ್ಲವನ್ನೂ ಸೇರಿ
4-8 ಜನರಿರುವ ಹಾಗೆ ಸಾಧಾರಣ ದೊಡ್ಡ ಕುಟೀರವೇ ಇದ್ದಾಗಿತ್ತು. ಒಳ್ಳೆಯ ಹವೆಯುಳ್ಳ ಆ ಸ್ಥಳವನ್ನು ಮತ್ತು ಆ ಸಾಧಕನ್ನು ನೋಡಿ ಶ್ರೀಗಳವರಿಗೆ ಬಹಳ ಸಂತೋಷವಾಯಿತು. ಇಷ್ಟಲ್ಲದೆ ಶ್ರೀ ಮಂಜುನಾಥನ ಸಾನ್ನಿಧ್ಯ ಶ್ರೀ ಮಂಜುನಾಥನ ಸಾನ್ನಿಧ್ಯ, ಸ್ವಚ್ಛವಾದ ತಿಳಿ ನೀರಿನ ಕುಂಡಗಳಿಂದ ಕೂಡಿದ ತೀರ್ಥಗಳ ಸಾಮೀಪ್ಯ ಮತ್ತು ಕ್ಷೇತ್ರಕ್ಕೆ ಬರುವ ಸಾಧುಗಳ ಸಾತ್ವಿಕ ದರ್ಶನ ಇವುಗಳಿಂದ ಶ್ರೀಗಳವರ ಸಮಾಧಾನವು ಮತ್ತಷ್ಟು ಹೆಚ್ಚಿತ್ತು. ಶ್ರೀಗಳವರು ತ್ರಿಕಾಲದಲ್ಲಿಯೂ ಇಲ್ಲಿನ ತೀರ್ಥಕ್ಕೆ ಸ್ನಾನಕ್ಕೆ ಹೋಗುತ್ತಿದ್ದರು. ಬೆಳಗ್ಗೆ 3 ಗಂಟೆಗೆ ಸ್ನಾನಕ್ಕೆ ಹೋದವರು ಜನರು ಗದ್ದಲ ಆರಂಭವಾಗುವವರೆಗೆ ಅಲ್ಲಿಯೇ ಧ್ಯಾನಕ್ಕೆ ಕುಳಿತುಕೊಳ್ಳುತ್ತಿದ್ದರು. ಆಮೇಲೆ ಕುಟೀರಕ್ಕೆ ಬಂದು ಹಾಲು ಹಣ್ಣಿನ ಸ್ವಲ್ಪ ಉಪಹಾರವನ್ನು ಸೇವಿಸಿ ಏಕಾಂತದ ಒಂದು ಗುಹೆಯಲ್ಲಿ ಮಧ್ಯಾಹ್ನದ ಸ್ನಾನದವರೆಗೆ ಧ್ಯಾನದಲ್ಲಿ ಕುಳಿತು ಬಿಡುತ್ತಿದ್ದರು. ಇಲ್ಲಿ 3-4 ಗುಹೆಗಳು ಇರುವವು. ಆಮೇಲೆ ಮಧ್ಯಾಹ್ನದ ಸ್ನಾನ, ಮಾಧ್ಯಾಹ್ನಿಕ ಭಿಕ್ಷೆಗಳನ್ನು ಪೂರೈಸಿ ಸ್ವಲ್ಪ ವಿಶ್ರಮಿಸಿ ತಿರುಗಾಡಲು ಹೊರಗಿನ ಹವೆಗೆ ಹೋಗುತ್ತಿದ್ದರು. ಸಾಯಂಕಾಲದ ಸ್ನಾನಕ್ಕೆ ಹೋದವರು ಅಲ್ಲಿಯೇ ತೀರ್ಥಕಟ್ಟೆಯ ಮೇಲೆ ಬಹಳ ಹೊತ್ತಿನವರೆಗೆ ಕುಳಿತುಕೊಳ್ಳುತ್ತಿದ್ದರು. ಅಲ್ಲಿಗೆ ಹೋಗಿ ಶಿಷ್ಯರು ಹಾಲು ಕೊಟ್ಟು ಬರುತ್ತಿದ್ದರು. ಇದು ಶ್ರೀಗಳವರ ಇಲ್ಲಿಯ ದಿನಚರ್ಯೆಯಾಗಿತ್ತು. ತಾವು ಇಲ್ಲಿ ಬಂದಿರುವ ವಿಷಯವನ್ನು ಯಾರಿಗೂ ತಿಳಿಸಬಾರದು ಎಂದು ಶ್ರೀಗಳವರ ಆಜ್ಞೆ ಇದ್ದುದರಿಂದ ಕಿಣಿಯವರು ಯಾರಿಗೂ ತಿಳಿಸಲಿಲ್ಲ. ಶ್ರೀಗಳವರು ಸಹ ಯಾರಿಗೂ ತಮ್ಮ ಪರಿಚಯವಾಗಕೂಡಲಿಲ್ಲ. ಅಂತೂ ಈ ರೀತಿ ಏಕಾಂತದಲ್ಲಿ 1 ತಿಂಗಳು ಕಳೆದರು. ಎಷ್ಟೇ ಬಚ್ಚಿಟ್ಟರೂ ಸಕ್ಕರೆ ಇದ್ದಲ್ಲಿಗೆ ಇರುವೆ ಬರುವುದಿಲ್ಲವೇ? ಒಂದು ದಿನ 3-4 ಜನರು ಸೇರಬಂದವರು ಭಗವಾನ್ ಶ್ರೀಧರ ಸ್ವಾಮಿಗಳು ಅವತಾರಿಗಳಂತೆ, ಹೌದೇ, ಅವರು ಎಲ್ಲಿರುತ್ತಾರೆ ಎಂದು ಶ್ರೀಗಳವರನ್ನೇ ಕೇಳಿದ್ದಕ್ಕೆ ಏನೋ ಎಂತೋ ಎಂದು ಹೇಳಿ ಅಲ್ಲಿಂದ ಬೇರೆ ಕಡೆಗೆ ಹೋಗಿಬಿಟ್ಟರು. ಇನ್ನೊಂದು ದಿನ ಶ್ರೀಧರ ಭಗವಾನರು ನೀವೆಯೋ ಎಂದು ಜನರು ಕೇಳಿದಾಗ ಶ್ರೀಗಳವರು ಶ್ರೀಧರ್ ಭಗವಾನ್ ಎಂಬ ಶಬ್ದಕ್ಕೆ ವೆಂಕಟರಮಣ ಅಥವಾ ವಿಷ್ಣು ಎಂತರ್ಥ ಮಾಡಿ ನಾನು ಅವರ ದಾಸ ಎಂದರು. ಒಂದು ದಿವಸ ಮಾತ್ರ ಶ್ರೀಗಳವರು ಸಿಕ್ಕಿಬಿಟ್ಟರು. ಸೌಭಾಗ್ಯವತಿ ಸುಶೀಲಮ್ಮ ಎಂಬುವರೊಬ್ಬರು ಸಾತ್ವಿಕರು, ಪತಿ ಸೇವಾ ನಿರತರು, ನಿರಹಂಕಾರಿಗಳು, ಭೋಳೆ ಸ್ವಭಾವವುಳ್ಳವರು ಮತ್ತು ದೇವರಲ್ಲಿ ಮಹಾಭಕ್ತಿ ಇದ್ದವರಾಗಿದ್ದರು. ಮಂಗಳೂರು ಕಡೆಗೆ ಇವರಿಂದ ಅನುಗ್ರಹಿತರವಾದ ಸಂಖ್ಯೆ ದೊಡ್ಡದೇ ಇದೆ. ಅವರು ಹೇಗೋ ಪತ್ತೆ ಹಚ್ಚಿ ಶ್ರೀಗಳವರು ಇದ್ದ ಕುಟೀರಕ್ಕೆ ಬಂದು ಶ್ರೀಗಳವರನ್ನು ಭಿಕ್ಷಾ ಮುಗಿಸಗಳಿಯಲ್ಲಿ ನಿಂತಿರುವಾಗ ಪಕ್ಕನೇ ಯೋಗಿ ನಮಸ್ಕರಿಸಿದಳು. ಅಲ್ಲಿಯೇ ಇದ್ದ ವೆಂಕಟರಾಮ್ ಕಿಣಿಯವರು ಅವರನ್ನು ಉದ್ದೇಶಿಸಿ ನಿಮಗೆ ಹೇಗೆ ತಿಳಿಯುವುದೆಂದು ಕೇಳಿದಾಗ ಅವರು ನಾನು ಬೇನೆ ಬಿದ್ದು ಹಾಸಿಗೆಯನ್ನು ಹಿಡಿದಿರುವಾಗ ದೃಷ್ಟಾಂತವಾಗಿ ಬಂದು ಎಂದು ಹೇಳಿದರು. ದೃಷ್ಟಾಂತವಾದದನ್ನು ಯಾರಿಗೂ ಹೇಳಬಾರದು ಎಂದು ತಿಳಿಸಿ ಸುಶೀಲಮ್ಮನವರು ಅನ್ನು ಆಶೀರ್ವದಿಸಿ ಕಳಿಸಿಕೊಟ್ಟು ಶ್ರೀಗಳವರು ಅಲ್ಲಿಂದ ತಮ್ಮ ಏಕಾಂತ ಸ್ಥಳಕ್ಕೆ ತೆರಳಿದರು. ವೆಂಕಟರಾಮನ್ ಕಿಣಿಯವರೇ ಹೋಗಿ ದರ್ಶನಕ್ಕೆ ಕರೆತಂದ ಜನರಲ್ಲಿ ಬಸ್ತಿ ಶ್ರೀಧರ ದೇವಸ್ಥಾನ ಶೆಣ್ಣಯ್ಯವರು ಒಬ್ಬರಾಗಿದ್ದರು. ತುಂಬ ದೈವಭಕ್ತರಾಗಿದ್ದರು. ಇವರು ಶ್ರೀಗಳವರಲ್ಲಿ ಸ್ವಾಮಿ, ತಾವು ನಮ್ಮ ಮನೆಗೆ ಬಂದು ನಾವು ಇರುವ ಮನೆಯ
ಹೊರತಾಗಿರುವ ಇನ್ನೊಂದು ಮನೆಯಲ್ಲಿ ಇರಬೇಕು. ಈ ಮನೆಯು ಏಕಾಂತಕ್ಕೆ ಒಳ್ಳೆಯದೇ ಆಗಿದೆ. ಇಲ್ಲಿ ಬರುವ ಖರ್ಚನ್ನು ಸೇವೆಯ ರೂಪದಿಂದ ನಾನೇ ವಹಿಸ್ತೇನೆ. ಅಪ್ಪಣೆ ಆಗಬೇಕೆಂದು ಭಕ್ತಿಯಿಂದ ಪ್ರಾರ್ಥಿಸಿದರು. ಯಾವುದಕ್ಕೂ ಮೊದಲು ನಾನು ವೆಂಕಟರಾಮನ್ ಗಿರಿಗೆ ಅಂದರೆ ತಿರುಪತಿಗೆ ಹೋಗಿ ಬರಬೇಕು. ಬಂದ ಅನಂತರ ಹೋಗುತ್ತದೆಯೋ ಏನು ನೋಡೋಣ ಎಂದು ಶ್ರೀಗಳವರು ನುಡಿದು ಶಣ್ಣಯ್ಯವರನ್ನು ಆಶೀರ್ವದಿಸಿ ಕಳಿಸಿದರು. ತಿರುಪತಿ ಯಾತ್ರೆ. ತಿರುಪತಿ ಯಾತ್ರೆ ಇಸವಿ 1944. ಶಾಲಿವಾರ್ಷಕ್ಕೆ ಫೆಬ್ರವರಿ 1, 1944. ಮಂಗಳವಾರ, ಬುಧವಾರ, ಸ್ವಭಾನು ಸಂವತ್ಸರ, ಮಾಘ ಶುದ್ಧ ಅಷ್ಟಮಿ ಅಥವಾ ನವಮಿಯಾಗಿ ಇರಬೇಕು. ಶ್ರೀಗಳವರು ವೆಂಕಟರಾಮನ್ ಕಿಣಿ ಮತ್ತು ವಿಠಲ ಸಾಧುಗಳ ಜೊತೆಗೆ ಮಂಗಳೂರಿನಿಂದ ತಿರುಪತಿಗೆ ಪ್ರಯಾಣ ಬೆಳೆಸಿದರು. ಪ್ರವಾಸದಲ್ಲಿ ಮಾಡಿ ಮೈಲಿಗೆ ಸರಿಯಾಗುವುದಿಲ್ಲ ಎಂದು ಶ್ರೀಗಳವರು ಉಪವಾಸವೇ ಇದ್ದರು. ಹೆಚ್ಚು ಸಮಯ ಗಾಡಿ ನಿಲ್ಲುವ ನಿಲ್ದಾಣಗಳಲ್ಲಿ ಸಾಧ್ಯವಾದಾಗ ಆಯಾ ಸಮಯಕ್ಕೆ ತ್ರಿಕಾಲ ಸ್ನಾನವನ್ನು ಮಾಡಿ ಆಹ್ನಿಕವನ್ನು ಪೂರೈಸುತ್ತಿದ್ದರು. ಗೋವಿಂದರಾಯರ ಪಟ್ಟಣಕ್ಕೆ ಬಂದ ಮೇಲೆ ಸ್ನಾನ ಆಹ್ನಿಗಳನ್ನು ಪೂರೈಸಿ ಹಾಲು ಹಣ್ಣು ಸ್ವೀಕರಿಸಿದರು. ಮರುದಿನ ಬೆಳಿಗ್ಗೆ ಸ್ನಾನಾಗ್ನಿಗಳನ್ನು ಪೂರೈಸಿ ಶ್ರೀ ವೆಂಕಟೇಶನ ದರ್ಶನ ಮಾಡದೆ ಯಾವ ಆಹಾರವನ್ನು ಸೇವಿಸಬಾರದು ಎಂದು ಸ್ವಲ್ಪ ಜಲಪ್ರಾಶನ ಮಾತ್ರ ಮಾಡಿ ಗಿರಿಯ ಆರೋಹಣಕ್ಕೆ ಬರಾರಂಭಿಸಿದರು. ಶ್ರೀಗಳವರು ಹಾದಿಯಲ್ಲಿ ಎಲ್ಲಿಯೋ ಕುಳಿತುಕೊಳ್ಳದೆ ನೇರವಾಗಿ ದೇವಾಲಯದ ಬಾಗಿಲಲ್ಲಿಯೇ ಬಂದು ನಿಂತರು. ಅಲ್ಲಿ ದುಡ್ಡು ತೆಗೆದುಕೊಂಡು ದರ್ಶನಕ್ಕಾಗಿ ಚೀಟಿ ಕೊಟ್ಟು ಒಳಗೆ ಕಳುಹಿಸುತ್ತಿದ್ದರು. ಶ್ರೀಗಳವರ ಒಬ್ಬರೇ ವೇಗದಿಂದ ಮುಂದೆ ಬಂದಿದ್ದರಿಂದ ಈಗ ಅವರ ಜೊತೆಗೆ ಯಾರೂ ಇರಲಿಲ್ಲ. ಬಂದ ಕೂಡಲೇ ದರ್ಶನ ಮಾಡಬೇಕೆಂದು ಶ್ರೀಗಳವರು ಬಾಗಿಲಲ್ಲಿ ಇದ್ದವರಿಗೆ, ನಾನು ಒಬ್ಬ ಬಡ ಸನ್ಯಾಸಿ, ನನ್ನ ಹತ್ತಿರ ದುಡ್ಡಿಲ್ಲ, ನನಗೆ ದರ್ಶನಕ್ಕೆ ಬಿಡಿ ಎಂದು ಇಂಗ್ಲಿಷಿನಲ್ಲಿ ಹೇಳಿದರು. ಇದನ್ನು ಕೇಳಿ ಅವರು, ನೀವು ಯಾರೇ ಇದ್ದರೂ ಇಲ್ಲಿ ನನಗೆ ದರ್ಶನಕ್ಕೆ ಬಿಡಿ ಎಂದು ಇಂಗ್ಲಿಷಿನಲ್ಲಿ ಹೇಳಿದರು. ಇದನ್ನು ಕೇಳಿ ಅವರು, ನೀವು ಯಾರೇ ಇದ್ದರೂ ಇಲ್ಲಿ ದುಡ್ಡು ಕೊಟ್ಟೆ ವಿನ ಒಳಗೆ ಯಾರನ್ನೂ ಬಿಡುವುದಿಲ್ಲ ಅಂದರು. ಆಗ ಹೊರಗಿನಿಂದಲೇ ನಮಸ್ಕರಿಸಿ ತಿರುಗಿ ಬಂದು ಶಿಷ್ಯರ ಬರವನ್ನು ಕಾಯುತ್ತಾ ದಾರಿಯಲ್ಲಿ ನಿಂತುಕೊಂಡರು. ವೆಂಕಟರಾಮನ್ ಕಿಣಿಯವರು ಯಾರಿಂದಲೋ ಪತ್ರ ಬಂದು ಅಲ್ಲಿಯ ಮುಖ್ಯಾಧಿಕಾರಿಗಳಿಗೆ ಕೊಟ್ಟು ಶ್ರೀಗಳವರ ವ್ಯವಸ್ಥೆಯನ್ನು ಮಠಾಧಿಪತಿಗಳಂತೆ ಆದ್ದರಿಂದ ಚೆನ್ನಾಗಿ ಮಾಡಲು ಮೊದಲೇ ಅವರಿಂದ ಫೋನ್ ಮಾಡಿಸಿದ್ದರು. ಅವರು ಬಂದ ಕೂಡಲೇ ಎಲ್ಲ ವ್ಯವಸ್ಥೆನೂ ಆಯಿತು. ಇಲ್ಲಿಯ ಮುಖ್ಯಸ್ಥರು ಬಂದು ಹಸ್ತಾಂದೋಲನ ಮಾಡಿ ಒಳ್ಳೆಯ ಭಾವಭಕ್ತಿಗಳಿಂದ ಶ್ರೀಗಳವರನ್ನು ಶ್ರೀ ವೆಂಕಟರಮಣ ದರ್ಶನಕ್ಕೆ ಮಾಡಿಕೊಂಡರು. ದುಡ್ಡು ಕೊಟ್ಟು ವಿನಃ ದರ್ಶನಕ್ಕೆ ಬಿಡಲಾಗುವುದಿಲ್ಲವೆಂದು ಹೇಳಿದವನು ಶ್ರೀಗಳವರ ಕಡೆಗೆ ಬೆಪ್ಪಾಗಿ ನೋಡುತ್ತಿದ್ದನು. ಅಧಿಕಾರಿಗಳು ಶ್ರೀಗಳವರನ್ನು ಗರ್ಭಗುಡಿಯ ಬಾಗಿಲವರೆಗೆ ಕರೆದೊಯ್ದು ದೇವರ ದರ್ಶನ ಮಾಡಿಸಿದರು. ಭಕ್ತಿಯಿಂದ ದರ್ಶನ ಮಾಡಿ ತಮ್ಮ ವಾಸಸ್ಥಳಕ್ಕೆ ಹಿಂದಿರುಗಿದರು. ಶ್ರೀಗಳವರ ಸೇವೆಯಲ್ಲಿ ಇದ್ದ ವಿಠಲ ಬ್ರಹ್ಮಚಾರಿಗಳು ಪ್ರವಾಸದಲ್ಲಿ ಬೆಳ್ಳಿ ಸಾಮಾನಿನ ಪೆಟ್ಟಿಗೆಯ ಹತ್ತಿರವೇ ಕುಳಿತುಕೊಳ್ಳುತ್ತಿದ್ದರು.
ಅದನ್ನು ನೋಡಿ ಶ್ರೀಗಳವರು, ನಾನು ಚಿನ್ನ ಬೆಳ್ಳಿ ಇಟ್ಟುಕೊಂಡರೆ ನಿಸ್ಪೃಹರಾಗಿ ಅದರ ಒಂದು ಮೋಹ ಕೆಲಸದಂತಾಗುತ್ತದೆ. ಇದ್ದದ್ದನ್ನಿಷ್ಟು ಶ್ರೀ ವೆಂಕಟರಮಣ ಭಂಡಾರಕ್ಕೆ ಹಾಕಿಬಿಡಬೇಕೆ ಎಂದು ಇಲ್ಲಿ ಬರುವಾಗಲೇ ಮನಸ್ಸಿನಲ್ಲಿ ಮಾಡಿಕೊಂಡಿದ್ದರು. ಅದರಂತೆ ಮರುದಿನವೇ ಒಂದನ್ನೂ ಇಟ್ಟುಕೊಳ್ಳದೆ ಪಾತ್ರೆಗಳನ್ನೆಲ್ಲ ಶ್ರೀ ವೆಂಕಟರಮಣ ಭಾಂಡಾರಕ್ಕೆ ಹಾಕಿ ಬರುವಂತೆ ಶ್ರೀಗಳರು ಕಿಣಿಯವರಿಗೆ ಆಜ್ಞಾಪಿಸಿದರು. ಅವರು ಆ ಎಲ್ಲ ಪಾತ್ರೆಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ವೆಂಕಟರಮಣ ಗೋವಿಂದ ಗೋವಿಂದ ಎನ್ನುತ್ತಾ ಭಂಡಾರಕ್ಕೆ ಹಾಕಿ ಬಂದರು. ವಿಠಲ ಬ್ರಹ್ಮಚಾರಿಗಳು ಸ್ನಾನ ಮಾಡಿ ಬಂದು ನೋಡುವಾಗ ಪೆಟ್ಟಿಗೆಯಲ್ಲಿ ಒಂದು ಪಾತ್ರೆಯೂ ಇರದಿದ್ದನ್ನು ಕಂಡು ಗಾಬರಿಯಾದರು. ಆ ಕಿಣಿಯವರು ಮರುದಿನವೇ ಏಕಾದಶಿ. 3-4 ದಿನಗಳಿಂದಲೂ ಉಪವಾಸವೇ ಆಗಿತ್ತು. ಏಕಾದಶಿ ಆದ್ದರಿಂದ ಈ ದಿನ ನಿರ್ಜಲ ಉಪೋಷಣ. ಆದರೂ ಶ್ರೀಗಳವರು ಅಲ್ಲಿಯ ಎಲ್ಲ ಸ್ಥಳಗಳನ್ನು ಸಂದರ್ಶಿಸಿ ಎಲ್ಲ ತೀರ್ಥಗಳಲ್ಲಿ ಬಂದು ನೋಡಲಕ್ಕೆ ಬರುವಂತೆ ಅಧಿಕಾರಿಯು ಕರೆಯು ಕೂಡಗಟ್ಟಲೆ ಕ್ಷೀರಾಭಿಷೇಕ ಆಗುತ್ತಾ ಇತ್ತು. ಅದನ್ನು ನೋಡಲಿಕ್ಕೆ ಬರುವಂತೆ ಅಧಿಕಾರಿಯು ಕರೆಯು ಬಂದಿತ್ತು. ಆಗಲೂ ಒಳ್ಳೆಯ ಸನ್ಮಾನದಿಂದ ಶ್ರೀಗಳವರನ್ನು ಕರೆದುಕೊಂಡು ಹೋಗಿ ದೇವರ ಬಾಗಿಲ ಹತ್ತಿರ ನಿಲ್ಲಿಸಿದ್ದರು. ಆ ದಿನವೂ ಆನಂದವಾಗಿಯೇ ಕಳೆಯಿತು. ಇಲ್ಲಿಗೆ 1-2 ದಿನವಾಯಿತು. ಆಗಲೂ ಒಳ್ಳೆಯ ಸನ್ಮಾನದಿಂದ ಶ್ರೀಗಳವರನ್ನು ಕರೆದುಕೊಂಡು ಹೋಗಿ ದೇವರ ಬಾಗಿಲ ಹತ್ತಿರ ನಿಲ್ಲಿಸಿದರು. ಆ ದಿನವೂ ಆನಂದವಾಗಿಯೇ ಕಳೆಯಿತು. ಇಲ್ಲಿಗೆ ಬಂದು 2 ದಿನವಾಯಿತು. ಆದರೆ ಕಾಫಿ ತೋಟದಲ್ಲಿ ಆ ಗಣವು ತಿಳಿಸಿದಂತೆ ವೆಂಕಟರಮಣನು ಇನ್ನೂ ದರ್ಶನ ಕೊಡಲಿಲ್ಲವಲ್ಲ ಎಂದು ಶ್ರೀಗಳವರಿಗೆ ಅನ್ನಿಸ್ತಿತ್ತು. ಏನೋ ಪ್ರತಿ ಶ್ಲೋಕದ ಅಂತ್ಯಚರಣವು ದೇಹಿ ತ್ವಂ ಮೇ ದರ್ಶನಂ ವೆಂಕಟೇಶ ಎಂಬುದಾಗಿರುವ ಶಾಲಿನಿ ವೃತ್ತದ 9 ಶ್ಲೋಕಗಳ ಒಂದು ವೆಂಕಟೇಶ ಸ್ತೋತ್ರವನ್ನು ರಚಿಸಿದರು. ಬೆಳಗಿನ ಜಾವದಲ್ಲಿ ಶ್ರೀಗಳವರು ಧ್ಯಾನಕ್ಕೆ ಕುಳಿತಾಗ ಆ ಅಂತರ್ಮುಖ ಸ್ಥಿತಿಯಲ್ಲಿಯೇ ಒಂದು ದೃಷ್ಟಾಂತವೂ ಆಯಿತು. ಒಬ್ಬ ಕಾರಕೂನನು ಶ್ರೀಗಳವರ ಸಮೀಪಕ್ಕೆ ಬಂದನು. ಅವನನ್ನು ನೋಡಿದರೆ ಮಹಾರಾಷ್ಟ್ರದ ಕಡೆಗಿನ ಗುಮಾಸ್ತೇನಂತೆ ಕಾಣುತ್ತಾ ಇದ್ದನು. ತಲೆಗೆ ರುಮಾಲು ಸುತ್ತಿ, ಕಿವಿಯ ಮೇಲೆ ಲೇಖಣಿಗಳ ಇಟ್ಟು, ಕೈಯಲ್ಲಿ ಒಂದು ಪುಸ್ತಕವನ್ನು ಹಿಡಿದು, ಅಂಗಿ ಹಾಕಿಕೊಂಡು ಧೋತ್ರವನ್ನು ಕಟ್ಟಿದ್ದನು. ಬಂದವನೇ ಶ್ರೀಗಳವರನ್ನು ಕುರಿತು, ಶ್ರೀಧರ ನಾರಾಯಣ ದೇಗಳೂರಕರ್ ಎಂಬುವರು ನೀವೇ ಅಲ್ಲವೇ ಎಂದು ಕೇಳಿದನು. ಅದಕ್ಕೆ ಶ್ರೀಗಳವರು, ಅರೇ
ನನ್ನ ಪೂರ್ವಾಶ್ರಮದ ಹೆಸರು ಇಲ್ಲಿ ಇವನಿಗೆ ಹೇಗೆ ಗೊತ್ತೋ ಅಂದುಕೊಂಡು ಅದು ಪೂರ್ವಾಶ್ರಮದ ಹೆಸರು, ಈಗ ಅದರ ಸಂಬಂಧವಿಲ್ಲ ಎಂದರು. ಆಗಲಿ ನಿಮ್ಮ ಪೂರ್ವಾಶ್ರಮದ ತಾಯಿಯವರು ಒಳ್ಳೆ ಮಗನಾದರೆ ಗಿರಿಗೆ ಬಂದು ಆತನ ಉಪನಯನವನ್ನು ಮಾಡುತ್ತೇನೆ ಎಂದು ಹರಕೆ ಹೊತ್ತುಕೊಂಡಿದ್ದರು. ನೀವು ಭಂಡಾಗಾರಕ್ಕೆ ಹಾಕಿದ ಸಾಮಾನುಗಳಿಂದ ಈ ದಿನ ಆ ಹರಕೆ ತೀರಿತು. ಅದಕ್ಕಾಗಿ ನಿಮ್ಮನ್ನಲ್ಲಿ ಬರಿಮಾಡಿಕೊಳ್ಳಲಾಗುತ್ತಿತ್ತು ಎಂದು ಹೇಳುತ್ತಿದ್ದಂತೆಯೇ ಅವನು ಕಿವಿಯಿಂದ ಲೆಕ್ಕಣಿಕೆಯನ್ನು ತೆಗೆದು ಪುಸ್ತಕದಲ್ಲಿ ಮೊದಲಿನಿಂದಲೇ ಇದ್ದ ಶ್ರೀಗಳವರ ಪೂರ್ವಾಶ್ರಮದ ಹೆಸರಿನ ಮುಂದೆ ಬಾಕಿ ಇದ್ದದ್ದು ಜಮಾ ಆದೊಡನೆ ಗುರುತು ಮಾಡುವಂತೆ ಗುರುತು ಮಾಡಿದನು. ಈವಾಗ ನೀವು ಹೋಗುವುದಕ್ಕೆ ಅಡ್ಡಿ ಇಲ್ಲವೆಂದು ಹೇಳಿ ಅವನು ಅದೃಶ್ಯವಾದನು. ಆವಾಗ ಶ್ರೀಗಳವರಿಗೆ ಶ್ರೀ ವೆಂಕಟೇಶನೇ ಈ ರೂಪದಿಂದ ಬಂದನೇ ಎಂಬುದು ಸ್ಪಷ್ಟವಾಯಿತು. ಆ ಸಮಯದಲ್ಲಿ ಶ್ರೀ ವೆಂಕಟೇಶನ ದರ್ಶನಕ್ಕೆ ಮುನ್ನ ಈ ಕೆಳಗಿನ ಸ್ತುತಿ ರಚಿಸಿದ್ದರು. ತಿರುಪತಿಯಿಂದ ಶ್ರೀಗಳವರು ಹೊರಟು ಕೆಳಗಿಳಿದು ರೈಲ್ವೆ ಸ್ಟೇಷನ್ಗೆ ಬಂದಾಗ ಅಲ್ಲಿ ಶ್ರೀ ಮಂಜುನಾಥ ಅಯ್ಯರರು ಕಂಡರು. ಈ ಶ್ರೀ ಅಯ್ಯರರಿಗೆ ಮನುಷ್ಯ ಸ್ವಭಾವವಂತೆ ಶ್ರೀಧರ ಗುರುಗಳ ಖರ್ಚನ್ನೆಲ್ಲ ನಾನು ನಡೆಯುತ್ತೇನೆಂಬ ಭಾವನೆಯೂ ಬರಹತ್ತಿತ್ತು. ದೇವರಾಗಲಿ ಗುರುಗಳಾಗಲಿ ಮೊದಲು ಕೊಟ್ಟು ಆಮೇಲೆ ಅದರ ಕೆಲವು ಅಂಶ ತಮ್ಮ ಸೇವೆಗೆ ತೆಗೆದುಕೊಳ್ಳುತ್ತಾರೆ ಎಂಬ ತತ್ವವನ್ನು ಮನದಟ್ಟಾಗುವಂತೆ ಅಯ್ಯರಿಗೆ ತಿಳಿಯಪಡಿಸಬೇಕು ಎಂದು ದೇವರ ಇಚ್ಛೆಯಾಗಿತ್ತು. ಬಾಡಿದ ಅಯ್ಯರರ ಮುಖವನ್ನು ನೋಡಿ ಇಷ್ಟೊಂದು ಖಿನ್ನತೆ ಏಕೆ ಎಂದು ಶ್ರೀಗಳವರು ಅವರನ್ನು ಕೇಳಿದರು. ಈ ವರ್ಷ ಏನೂ ಕಾಫಿ ಫಸಲಾಗುವ ಲಕ್ಷಣವೇ ತೋರುವುದಿಲ್ಲವೆಂದು ಅಯ್ಯರರು ಉತ್ತರಿಸಿದರು. ಚಿಂತೆ ಮಾಡಬೇಡ, ಗುರುಪಾದಕ್ಕೆ ಪ್ರಾರ್ಥಿಸಿಕೊಂಡು ಹೋಗು, ಒಳ್ಳೆಯದೇ ಆಗಿ ಫಸಲು ಆಗುತ್ತದೆ ಎಂದು ಆಶೀರ್ವದಿಸಿ ಶ್ರೀ ವೆಂಕಟರಮಣನ ದರ್ಶನಕ್ಕೆ ಕಳುಹಿಸಿಕೊಟ್ಟರು. ಶ್ರೀ ವೆಂಕಟೇಶನು ಅಯ್ಯರರ ಕುಲದೇವತೆ ಆಗಿದ್ದನು. ಮಂಗಳೂರಿನಲ್ಲಿ ದಾಸನವಮಿ ಶ್ರೀಗಳವರು ಮಂಗಳೂರಿಗೆ ಹಿಂದಿರುಗುವ ಸಮಯಕ್ಕೆ ಶ್ರೀ ದಾಸನವಮಿಯೂ ಸಮೀಪಿಸಿತು. ಹಾಗೆ ದಾರಿಯಲ್ಲಿ ವೆಲ್ಲೂರಿನಲ್ಲಿಯ ಕೆಲ ಭಕ್ತರು ದಾಸನವಮಿ ಉತ್ಸವವನ್ನು ವೆಲ್ಲೂರಿನಲ್ಲಿ ಮಾಡುವಂತೆ ಆಗ್ರಹ ಮಾಡಿದರು. ಆದರೆ ಯೋಗವು ಮಂಗಳೂರಿನಲ್ಲಿದ್ದುದರಿಂದ ಅಲ್ಲಿ ಅನುಕೂಲವಾಗಲಿಲ್ಲ. ಮಾಘ ಶುದ್ಧ ಪೌರ್ಣಮಿಗೆ ಪುನಃ ಮಂಗಳೂರಿಗೆ ಶ್ರೀಗಳವರು ಬಂದರು. ಮಂಗಳೂರಿನ ಶ್ರೀ ವಿಠೋಬಾ ಮಂದಿರದಲ್ಲಿ ಈ ಉತ್ಸವವನ್ನು ಮಾಡುವ ಏರ್ಪಾಟಾಯಿತು. ಬಸ್ತಿ ಶ್ರೀಧರ ದೇವಪ್ಪ ಶೆಣ್ಣೈ ಮುಂತಾದ ಕೆಲವು ಜನರು ಈ ಉತ್ಸವದಲ್ಲಿ ಮುಂದಾಳಾಗಿ ಕಾರ್ಯಕಲಾಪಗಳನ್ನು ನಡೆಯುತ್ತಿದ್ದರು. ಉತ್ಸವದ ಖರ್ಚಿನ ಭಾರವನ್ನು ಕೂಡ ಇವರೇ ವಹಿಸಿಕೊಂಡಿದ್ದರು. ದೇವತಾ ವಿನಿಯೋಗ, ಅನ್ನಸಂತರ್ಪಣೆ ವ್ಯವಸ್ಥಿತವಾಗಿ ಸಾಗಿತು. ಮನೋರೋಗ ಹಾಗೂ ಇತರ ಬಾಧೆಯುಳ್ಳ ಎಷ್ಟೋ ಜನರು ಶ್ರೀಗಳವರ ತೀರ್ಥದಿಂದ ಗುಣಮುಖರಾದರು. ಸಾಯಂಕಾಲ 5 ಗಂಟೆಯಿಂದ 7 ಗಂಟೆಯವರೆಗೆ ಶ್ರೀ ಸಮರ್ಥ ಅವತಾರ ಎಂಬ ವಿಷಯದ ಮೇಲೆ ಶ್ರೀಗಳವರ ಪ್ರವಚನವು 9 ದಿನವೂ ನಡೆಯಿತು. ವಿದ್ವನ್ಮಣಿಗಳಾದ ಅನಂತೋಪಾಧ್ಯಾಯರು ಮತ್ತು ದುರ್ಗಾರಾಮ ಬಾಲ ಹರಿದಾಸರು ನಿತ್ಯ ಪ್ರವಚನಕ್ಕೆ ಬರುತ್ತಿದ್ದರು. ಅವರನ್ನು ನೋಡಿದಾಗ ವಿದ್ಯಾದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಅನ್ನುವ ವಾಕ್ಯವು ಶ್ರೀಗಳವರ ನೆನಪಿಗೆ ಬರುತ್ತಿತ್ತು. ನಿಜವಾದ ವಿದ್ವಾಂಸರ ಮುಖ್ಯ ಲಕ್ಷಣವೆಂದರೆ ವಿನಯ. ಅದರಿಂದಲೇ ಅವರ ಯೋಗ್ಯತೆಯೂ ಕೂಡ ಏರುವುದು. ಈ ಬಾಲ ಹರಿದಾಸರು ಪ್ರತಿ ವರ್ಷ ದಾಸನವಮಿ ಉತ್ಸವವನ್ನು ತಾವಿದ್ದಲ್ಲಿಯೇ ಸಾಧ್ಯವಾದಷ್ಟರ ಮಟ್ಟಿಗೆ ಮಾಡುತ್ತಿದ್ದರು. ಈ ವರ್ಷ ಶ್ರೀಗಳವರು ಮಾಡುವ ಉತ್ಸವದಲ್ಲಿಯೇ ಭಾಗವಹಿಸಿ ಆದಷ್ಟು ಉತ್ತಮವಾಗುವಂತೆ ಇವರು ಪ್ರಯತ್ನಿಸಲಾದರು.
ಇವರ ಪ್ರವಚನವು ಉತ್ಸವದಲ್ಲಿ ಮಧ್ಯೆ ಮಧ್ಯೆ ಆಗುತ್ತಿತ್ತು. ಶ್ರೀಗಳವರ ಆಚಾರ, ನಿಷ್ಠೆ, ಭಕ್ತಿ, ಜ್ಞಾನ, ವೈರಾಗ್ಯ, ವಿಷಯ ಪ್ರತಿಪಾದನದ ಶೈಲಿ, ವಿದ್ವತ್ತು, ಮಧುರ ಸ್ವಭಾವ ಇತ್ಯಾದಿಗಳನ್ನು ಕಂಡು ಜನರಿಗೆ ಬಹುಳ ಸಂತೋಷವೂ ಆಯಿತು. ಶ್ರೀಗಳವರ ದರ್ಶನಕ್ಕೆ ಜನರು ಸಮುದ್ರದ ಭರತದಂತೆ ಹೆಚ್ಚುತ್ತಿದ್ದರು. ಕೊನೆಯ ದಿವಸ ಸೌಭಾಗ್ಯವತಿ ರಮಾದೇವಿಯವರು ಶ್ರೀಗಳವರ ದರ್ಶನಕ್ಕೆ ಬಂದಿದ್ದರು. ಸೌಭಾಗ್ಯವತಿ ಸುಶೀಲಮ್ಮನವರ ದೊಡ್ಡ ಸಂಪ್ರದಾಯವಿದ್ದಂತೆ ಇವರ ಸಂಪ್ರದಾಯವೂ ದೊಡ್ಡವಾಗಿತ್ತು. ಅವರಿಗೆ ಸಮಯೋಚಿತವಾದ 4 ಉಪದೇಶದ ಶಬ್ದಗಳನ್ನು ಹೇಳಿದರು. ಶ್ರೀಗಳವರ ಸಾನ್ನಿಧ್ಯದಲ್ಲಿಯೇ ಇಲ್ಲಿಯ ಶ್ರೀ ದಾಸನವಮಿ ಉತ್ಸವದ ಮಂಗಳವೂ ಆಯಿತು. ಉತ್ಸವವನ್ನು ಮುಗಿಸಿ ಪ್ರಸಾದ ವಿತರಣೆಯಾದ ಮೇಲೆ ಬಾಲಹರಿದಾಸರ ಪ್ರಾರ್ಥನೆಯ ಮೇರೆಗೆ ಶ್ರೀಗಳವರು ಮಣ್ಣಗುಡ್ಡೆಯಲ್ಲಿ ಇರುವ ಬಾಲಹರಿದಾಸರ ಕಡೆಗೆ ಬಂದರು. ಈ ದಿನ ದಾಸನವಮಿಯಾಗಿದ್ದಿತು. ಶ್ರೀಗಳವರು ತಮ್ಮಲ್ಲಿಗೆ ಬಂದುದೆಂದರೆ ಶ್ರೀ ಸಮರ್ಥರ ಆಗಮನವಾಯಿತು ಎಂದ ಬಾಲಹರಿದಾಸರು ಭಾವಿಸಿದರು. ಅವರಿಗೆ ಬಹುಳ ಆನಂದವೂ ಆಯಿತು. ನಂತರ ಶ್ರೀಧರ ಶೆಣ್ಣಯ್ಯವರು ಶ್ರೀಗಳವರನ್ನು ಕದರಿಗುಡ್ಡದಲ್ಲಿ ಶ್ರೀಗಳವರಿಗಾಗಿ ಏರ್ಪಡಿಸಿದ ಬಂಗಲೆಗೆ ಕರೆತಂದರು. ಈ ಬಂಗಲೆಯು ಶೆಣ್ಣಯ್ಯಯವರ ಮನೆಗೆ ಹೊಂದಿಕೊಂಡಿದ್ದ ವಿಶಾಲವಾದ ಜಾಗದಿಂದ ಕೂಡಿದ್ದ ಏಕಾಂತ ಲೋಕಾಂತ ಎರಡಕ್ಕೂ ಅನುಕೂಲವಾಗಿತ್ತು. ಹವಾಮಾನವೂ ಸಹ ಚೆನ್ನಾಗಿತ್ತು. ಶ್ರೀ ದಾಸನವಮಿ ಉತ್ಸವದಲ್ಲಿ ಮತ್ತು ಇಲ್ಲಿಗೆ ಬಂದ ಮೇಲೆ ಶ್ರೀಗಳವರ ದರ್ಶನಕ್ಕೆ ಏಕಾಂತದ ಪ್ರತಿಬಂಧಕವಿರದಿದ್ದರಿಂದ ಅನೇಕ ಜನರು ಬಂದು ಶ್ರೀಧರ ಭಗವಾನರ ದರ್ಶನದ ಲಾಭವನ್ನು ಪಡೆದರು. ಶ್ರೀಗಳವರ ಕೀರ್ತಿಯು ಎಲ್ಲೆಡೆ ಹಬ್ಬಿತು. ಡಾಕ್ಟರ್ ಪೈ ವರಕಾಡಿ, ವೆಂಕಟರಾಮ್ ಮುಂತಾದ 8-10 ಜನರು ಶ್ರೀಗಳವರದಲ್ಲಿಗೆ ನಿತ್ಯ ಶ್ರವಣಕ್ಕೆ ಬರತೊಡಗಿದರು. 1 ತಿಂಗಳವರೆಗೂ ಈ ಈಶಾವಾಸ್ಯೋಪನಿಷತ್ತಿನ ಮೇಲೆ ಪ್ರವಚನವೂ ನಡೀತು. ಎಲ್ಲ ಜನರಿಗೆ ಶ್ರೀಗಳವರ ವಚನಾಮೃತದ ಲಾಭವಾಗಬೇಕು ಎಂದು ಮಂಗಳೂರು ಪಟ್ಟಣದೊಳಗೆ ಅಲ್ಲಲ್ಲಿ 8-10 ಸಾರ್ವಜನಿಕ ಪ್ರವಚನಗಳೂ ಕೂಡ ಆದವು. ಈ ಸಮಯದಲ್ಲಿ ಶ್ರೀಗಳವರ ಸೇವೆಗೆ ಮೇಲೆ ಈಶ್ವರ ಭಟ್ಟರು ಮತ್ತು ವಿಠ್ಠಲ ಸಾಧುಗಳು ಜೊತೆಗೆ ಇದ್ದರು. ಕಾಸರಗೋಡು ಇಸವಿ 1944. ಶ್ರೀರಾಮನವಮಿಯ ಉತ್ಸವಕ್ಕೆ ಅನೇಕ ಕಡೆಯ ಭಕ್ತಾದಿಗಳಿಂದ ಆಹ್ವಾನ ಬರುತ್ತಿತ್ತು. ವಾಮನ ಶೆಣ್ಣಯ್ಯ ಮತ್ತು ಶ್ರೀನಿವಾಸ ಪೈಯವರು ಬಂದು ಶ್ರೀರಾಮನವಮಿ ಉತ್ಸವಕ್ಕೆ ಕಾಸರಗೋಡಿಗೆ ಶ್ರೀಗಳವರನ್ನು ಕರೆದೊಯ್ದರು. ಉತ್ಸವವು ಕಾಸರಗೋಡಿನ ವೆಂಕಟರಾಮನ ದೇವಸ್ಥಾನದಲ್ಲಿ ಆರಂಭವಾಯಿತು. ಉತ್ಸವದ ವ್ಯವಸ್ಥಾಪಕರಿಗೆ ಉತ್ಸವವು ಹೇಗೆ ನೆರವೇರುವುದೋ ಅನಿಸ್ತಿತ್ತು. ಆದರೆ ಉತ್ಸವ ಪ್ರಾರಂಭವಾದ ಮರುದಿನವೇ ಒಬ್ಬ ವೃದ್ಧ ಗೃಹಸ್ಥನು ಆಕಸ್ಮಿಕವಾಗಿ ಶ್ರೀಗಳವರ ದರ್ಶನಕ್ಕೆ ಬಂದು ಶ್ರೀಗಳವರ ಚರಣದ ಮುಂದೆ 2,000 ರೂಪಾಯಿಗಳನ್ನು ಅರ್ಪಿಸಿ, ಇದು ಸತ್ಯ ಕಾರ್ಯಕ್ಕಾಗಿ ವಿನಿಯೋಗವಾಗಲಿ ಎಂದು ಹೇಳಿ ನಮಸ್ಕರಿಸಿ ಹೊರಟು ಹೋದನು. ಕೂಡಲೇ ಶ್ರೀಗಳವರು ಉತ್ಸವದ ವ್ಯವಸ್ಥಾಪಕವನ್ನು ಕರೆದು ಅಮೋಬಲಗನ್ನು ಉತ್ಸವಕ್ಕೆ ವಿನಿಯೋಗಿಸುವಂತೆ ಹೇಳಿದರು. ಆದರೆ ಆ ವೃದ್ಧ ಗೃಹಸ್ಥನು ಯಾರು, ಎಲ್ಲಿಂದ ಬಂದನು, ಎಲ್ಲಿಗೆ ಹೋದನೆಂಬುದು ಕೊನೆಯವರೆಗೂ ಪತ್ತೆ ಆಗಲೇ ಇಲ್ಲ. ಈ ಉತ್ಸವದಲ್ಲಿ ಶ್ರೀಗಳವರ ಪ್ರವಚನಗಳು ಪೂರ್ವಾಜ್ಞ ಭಗವದ್ಗೀತೆಯ ಮೇಲೂ
ಮಧ್ಯಾಹ್ನದ ನಂತರ ಬೇರೆ ಬೇರೆ ವೇದಾಂತ ವಿಷಯಗಳ ಮೇಲೂ ಆಗುತ್ತಿದ್ದವು. ಉತ್ಸವಕ್ಕೆ ಮಂಗಳೂರಿನಿಂದಲೂ ಕೆಲವರು ಬಂದಿದ್ದರು. ಉತ್ಸವವು ವಿಜೃಂಭಣೆಯಿಂದ ಸಾಂಗವಾಗಿ ನೆರವೇರಿತು. ಶ್ರೀರಾಮೇಶ್ವರ ಕ್ಷೇತ್ರ. ವೆಂಕಟರಾಮ್ ಕಿಣಿ ಮತ್ತು ವಿಠ್ಠಲ ಬ್ರಹ್ಮಚಾರಿಯೊಂದಿಗೆ ಶ್ರೀಗಳವರು ಶ್ರೀ ಕ್ಷೇತ್ರ ರಾಮೇಶ್ವರಕ್ಕೆ ಬಂದು ತಲುಪಿದರು. ದಾರಿ ಉದ್ದಕ್ಕೂ ಕಿಣಿಯವರು ಶ್ರೀಗಳವರ ಜೊತೆಗೆ ಇದ್ದು ಅಲ್ಲಲ್ಲಿದ್ದ ತಮ್ಮ ಗುರುತು ಪರಿಚಿತರಾದ ಜನರಲ್ಲಿ ಶ್ರೀರಾಮೇಶ್ವರದಲ್ಲಿಯೂ ತಮ್ಮ ಗುರುತಿನ ಸ್ಥಳಕ್ಕೆ ಕರೆದುಕೊಂಡು ಹೋದರು. ಅದು ಶ್ರೀ ಕಾಶಿ ಮಠದವರಿಗೆ ಸಂಬಂಧಪಟ್ಟ ಸ್ಥಳವೂ ಆಗಿತ್ತು. ಅಲ್ಲಿಯ ಜನರೆಲ್ಲ ಒಳ್ಳೆಯ ಸ್ವಭಾವದವರು, ಭಾವಕರೂ ಆಗಿದ್ದರು. ಶ್ರೀಗಳವರ ವ್ಯವಸ್ಥೆಯನ್ನು ಚೆನ್ನಾಗಿಟ್ಟಿದ್ದರು. ಭಿಕ್ಷೆಯ ವ್ಯವಸ್ಥೆಯನ್ನು ಶ್ರೀಗಳವರು ಜೊತೆಗಿದ್ದ ವಿಠ್ಠಲ ಸಾಧುಗಳೇ ಮಾಡುತ್ತಿದ್ದರು. ಕಿಣಿಯವರು ದೇವಸ್ಥಾನದ ವ್ಯವಸ್ಥಾಪಕರಿಗೆ ಮೊದಲೇ ಶ್ರೀಗಳವರ ಪರಿಚಯ ಹೇಳಿ ನಿರಾತಂಕವಾಗಿಯೂ ವ್ಯವಸ್ಥಿತವಾಗಿಯೂ ದೇವರ ದರ್ಶನಕ್ಕಾಗುವಂತೆ ಏರ್ಪಡಿಸಿದ್ದರು. ಶ್ರೀಗಳವರು ರಾಮೇಶ್ವರ ದರ್ಶನ ಮಾಡಿ ಬಂದರು. ಹಿಂದೆ ಸಮರ್ಥರ ಅಪ್ಪಣೆಯಂತೆ ದಕ್ಷಿಣಕ್ಕೆ ಬಂದಾಗ ದಾರಿ ಉದ್ದಕ್ಕೂ ತಮ್ಮ ಪರಿಚಯ ಹೇಳುವ ಸಂದರ್ಭದಲ್ಲಿ ರಾಮೇಶ್ವರ ಯಾತ್ರೆಗೆ ಹೊರಟಿದ್ದೇನೆ ಎಂದು ಶ್ರೀಗಳವರು ಹೇಳುತ್ತಾ ಬಂದರು. ರಾಮೇಶ್ವರಕ್ಕೆ ಇಲ್ಲಿಯವರೆಗೆ ಬರುವ ಯೋಗವೂ ಬಂದಿರಲಿಲ್ಲ. ಇಲ್ಲಿ ಭಜೇಹಂ ರಾಮೇಶಂ ಸುರಮುನಿಗಣೈ ಸೇವಿತ ಪದಂ ಎಂಬ ಕೊನೆಯ ಚರಣವಿರುವ ಶ್ರೀರಾಮೇಶ್ವರ ಸ್ತೋತ್ರ ಪಂಚಕವನ್ನು ರಚಿಸಿದರು. ಇಲ್ಲಿಯ ಶಂಕರ ಮಠದಲ್ಲಿ ಶ್ರೀ ಶಂಕರಾಚಾರ್ಯರ ಜಯಂತಿ ಉತ್ಸವಕ್ಕೆ ಶ್ರೀಗಳವರು ತೆರಳಿ ಶ್ರೀ ಶಂಕರಾಚಾರ್ಯರ ಮೇಲೆ ಪ್ರಭೋ ಭವಭಯಾತುರಃ ಪ್ರಾರ್ಥಯೇ ಎಂದು ಮೊದಲನೆಯ ಶ್ಲೋಕದಲ್ಲಿ ಪ್ರಾರಂಭಿಸಿ ಕೊನೆಯ ಶ್ಲೋಕದ ಚತುರ್ಥ ಪಾದವನ್ನು ಮಾಯಾದ್ವಾಂತ ವಿನಾಶನೈಕತರಿಣಿಂ ವಂದೇ ಗುರುಂ ಶಂಕರಂ ಎಂಬುದಾಗಿ ರಚಿಸಿ ಶ್ರೀ ಶಂಕರಾಚಾರ್ಯರ ಪ್ರಾರ್ಥನಾಷ್ಟಕವನ್ನು ಮಾಡಿದರು. ಇಲ್ಲಿ ಕೆಲವು ದಿನಗಳು ಇದ್ದು ಇಲ್ಲಿಯ ದಾರ್ಶನಿಕ ಸ್ಥಳಗಳನ್ನೆಲ್ಲ ಸಂದರ್ಶಿಸಿ ಆಮೇಲೆ ಮುಂದೆ ಪ್ರಯಾಣ ಬೆಳೆಸಿದರು. ತಿರುಚನಾಹಳ್ಳಿ. ಶ್ರೀಗಳವರು ರಾಮೇಶ್ವರದಲ್ಲಿ ಶಂಕರ ಜಯಂತಿಯನ್ನು ಮುಗಿಸಿ ತಿರುಚನಾಹಳ್ಳಿಗೆ ಬಂದವರು ಇಲ್ಲಿ ಶ್ರೀ ಪಿ. ಕಾಮತ್ತವರ ಮನೆಯಲ್ಲಿ ಕೆಲವು ದಿನ ಮಕ್ಕಾಂ ಮಾಡಿದರು. ಅವರು ಮಂಗಳೂರಿನವರೇ ಆಗಿದ್ದು ಮದ್ರಾಸಿನ ರಾಧಾಪ್ಯಯ ಸಂಬಂಧಿಕರೂ ಆಗಿದ್ದರು. ಇವರು ಶ್ರೀ ರಮಣ ಮಹರ್ಷಿಗಳ ಶಿಷ್ಯರು. ಇವರು ಶ್ರೀ ರಮಣ ಮಹರ್ಷಿಗಳ ದರ್ಶನಕ್ಕೆ ಹೋದಾಗೆಲ್ಲ ಅವರ ಸಾನ್ನಿಧ್ಯದಲ್ಲಿ ಇರುವಾಗ ಇವರ ಭೂಮಧ್ಯದಲ್ಲಿ ಒಂದು ತರಹ ಸ್ಪಂದನದ ಅನುಭವವೂ ಆಗುತ್ತಿತ್ತು. ಇಲ್ಲಿ ಶ್ರೀಗಳವರ ಸಾನ್ನಿಧ್ಯದಲ್ಲಿಯೂ ಹಾಗೆಯೇ ಆಗುತ್ತಿತ್ತು. ಇದರಿಂದ ಅವರ ಭಕ್ತಿಯು ಶ್ರೀ ರಮಣ ಮಹರ್ಷಿಗಳಲ್ಲಿಷ್ಟಿತ್ತೋ ಅಷ್ಟೇ ಭಕ್ತಿಯು ಶ್ರೀಗಳವರಲ್ಲಿಯೂ ಉಂಟಾಯಿತು. ಇಲ್ಲಿ ಮಧ್ಯಾಹ್ನದ ಮೇಲೆ ಸರ್ಕಾರಿ ಕೆಲಸದಿಂದ ನಿವೃತ್ತರಾದ ವಯೋವೃದ್ಧರ ಕೂಟ ಸೇರಿ ಶ್ರೀಗಳವರೊಡನೆ ವೇದಾಂತ ವಿಷಯದ ಮೇಲೆ ಚರ್ಚೆಯಾಗುತ್ತಿತ್ತು. ಒಂದು ದಿನ ಶ್ರೀಗಳವರು ಶ್ರೀರಂಗಕ್ಕೆ ಶ್ರೀ ರಂಗನಾಥನ ದೇವರ ದರ್ಶನಕ್ಕೆ ಹೋಗುವಾಗ ದಾರಿಯಲ್ಲಿ ಶ್ರೀ ದತ್ತಬುವ, ತಟ್ಟುಗುಣಿ ಗಂಗಮ್ಮನವರು, ಕಪ್ಪೆ ಗಣೇಶ ಭಟ್ಟರು, ಇವರ ತಾಯಿ ಇತ್ಯಾದಿ 4-6 ಮಂದಿ ಶಿಷ್ಯರ ಭೇಟಿಯಾಗಿ ಅವರು ಶ್ರೀಗಳವಳಿದ್ದಲ್ಲಿಗೆ ಬಂದರು. ಅವರಿಗೆ ಶ್ರೀ ರಾಮೇಶ್ವರ ಯಾತ್ರೆ ಆಗದೆ ಇದ್ದದ್ದರಿಂದ ನೀವು ರಾಮೇಶ್ವರ ಯಾತ್ರೆ ಮಾಡಿಕೊಂಡು ಇಲ್ಲಿಗೆ ಬನ್ನಿ, ನಾನು ಇಲ್ಲಿಯೇ ಇರುತ್ತೇನೆ ಎಂದು ಅವರನ್ನು ಕಳುಹಿಸಿಕೊಟ್ಟರು. ಅವರು ಯಾತ್ರೆಯನ್ನು ಮುಗಿಸಿ ಬಂದ ಮೇಲೆ ಅವರನ್ನು ಜೊತೆಯಲ್ಲೇ ಕರೆದುಕೊಂಡು ಶ್ರೀಗಳವರು ತಂಜಾವೂರಿಗೆ ಹೋದರು. ತಂಜಾವೂರು ಹಿಂದೆ ಶ್ರೀ ಶಿವಾಜಿ ಮಹಾರಾಜರ
ಸಾಪತ್ನ ಬಂಧುವಾದ ವೆಂಕೋಚಿ ಮಹಾರಾಜನ ರಾಜಧಾನಿ ಆಗಿತ್ತು. ಆ ಕಾಲದಲ್ಲಿ ಇಲ್ಲಿಗೆ ಶ್ರೀ ಸಮರ್ಥರ ಆಗಮನವೂ ಆಗಿತ್ತು. ಶ್ರೀ ಭೀಮದಾಸ ಮಹಾರಾಜು, ಶ್ರೀ ಅನಂತ ಮಹಾರಾಜು, ಶ್ರೀ ಸೇತು ಮಹಾರಾಜು, ಹೀಗೆ ಶ್ರೀ ಸಮರ್ಥರ ಸಂಪ್ರದಾಯದ ಈ ಮೂವರು ಮಹಾಂತರ 3 ಮಠಗಳು ಇಲ್ಲಿರುವು. ಶ್ರೀ ಭೀಮದಾಸ ಮಠದಲ್ಲಿ ಶ್ರೀಗಳವರು ಸುಮಾರು 15 ದಿನ ಮಕ್ಕಂ ಮಾಡಿದರು. ಆ ಜೀರ್ಣವಾಗಿದ್ದ ಮಠವನ್ನು ಇತ್ತೀಚೆಗೆ ಜೀರ್ಣೋದ್ಧಾರ ಮಾಡಿದ್ದಾರೆ. ಶ್ರೀ ಸಮರ್ಥರ ಸಂಪ್ರದಾಯ ಈ ವಿಷಯದ ಮೇಲೆ ಶ್ರೀಗಳವರು 8-10 ಪ್ರವಚನಗಳನ್ನು ಇಲ್ಲಿ ಮಾಡಿದರು. ಈ ಹಿಂದೆ ಶ್ರೀ ವಿಠಲ ಸಾಧುಗಳ ಕೋರಿಕೆಯಂತೆ ಮಂಗಳೂರಿನಲ್ಲಿ ಆರಂಭ ಮಾಡಿದ್ದ ಮಾರುತಿ ಮಹಾತ್ಮ ಎಂಬ ಆ 121 ಶ್ಲೋಕಗಳು ಇರುವ ಮರಾಠಿ ಭಾಷೆಯಲ್ಲಿನ ಸ್ತೋತ್ರವನ್ನು ಇಲ್ಲಿ ಪೂರ್ಣಗೊಳಿಸಿದರು. ದ್ವಿತೀಯ ಚಾತುರ್ಮಾಸದ ಮಂಗಳೂರಿನಲ್ಲಿ 1866 ಇಸ್ವಿ. ಗತ ಶಾಲಿವಾಹನ ಶಕೆ 1866 ಶ್ರೀ ತಾರಣನಾಮ ಸಂವತ್ಸರ ಆಷಾಢ ಶುದ್ಧ ಪೂರ್ಣಿಮೆ ಗುರುವಾರ. ಇದು ಶ್ರೀಗಳವರ 2ನೆಯ ಚಾತುರ್ಮಾಸ್ಯ. ಈ ಚಾತುರ್ಮಾಸದಲ್ಲಿ ಶ್ರೀಗಳವರು ಮೌನವ್ರತವನ್ನು ಕೈಗೊಂಡು ಯಾರಿಗೂ ದರ್ಶನ ಕೊಡುತ್ತಾ ಇರಲಿಲ್ಲ. ವಿಠಲ ಸಾಧುಗಳನ್ನು ಅನ್ಯತ್ರ ಕೊಟ್ಟು ಈವಾಗ ಶ್ರೀಗಳವರು ಒಬ್ಬರೇ ಇದ್ದರು. ಶ್ರೀಗಳವರು ಸ್ನಾನಾದಿಗಳಿಗೆ ಹೋದ ಸಮಯ ನೋಡಿ ಶೆನ್ನೈ ಮನೆಯವರು ಶ್ರೀಗಳವರ ಆಹಾರಕ್ಕೆ ಹಾಲು ಹಣ್ಣುಗಳನ್ನು ನಿಯುಕ್ತವಾದ ಸ್ಥಳದಲ್ಲಿ ಇಟ್ಟು ಬರುತ್ತಿದ್ದರು. ಅಂತೂ ಅವರಿಗೂ ನೇರವಾಗಿ ದರ್ಶನಕ್ಕೆ ಅವಕಾಶವೂ ಇರಲಿಲ್ಲ. ಈ ರೀತಿಯಾಗಿ 2 ತಿಂಗಳು, ಅಂದರೆ ಹೆಚ್ಚು ಕಡಿಮೆ ವಿಜಯದಶಮಿಯವರೆಗೆ ಕಡುತರವಾದ ಏಕಾಂತವೂ ಕಳೆಯಿತು. ವಿಜಯದಶಮಿಗೆ ಮೌನವನ್ನು ಬಿಟ್ಟು ಅಷ್ಟಾಗಿ ದರ್ಶನವೀಯತ್ತುಗೂಡಿದರು. ಇಲ್ಲಿಯ ಸಮೀಪದ ಕಣ್ಣೂರು ಶಾನ್ಭಾಗರ ಮನೆಯವರು ಬಂದು ಶ್ರೀಗಳವರ ಸೇವೆ ಗೈಯುತ್ತಿದ್ದರು. ಇಷ್ಟರಲ್ಲಿ ಪಿದ ಮೇಲೆ ಈಶ್ವರ ಸಾಧುಗಳಿಗೂ ಶ್ರೀಗಳವರು ಇಲ್ಲಿಗೆ ಬಂದಿರುವ ವಿಷಯ ತಿಳಿದು ಅವರು ಸೇವೆಯನ್ನು ಕೈಗೊಂಡರು. ತಮ್ಮ ಸಂಕಟ ಪರಿಹಾರಕ್ಕಾಗಿ ಜನರು ಬರ್ತೂಗಿಡಿದರು. ಅವರ ದೈನ್ಯಾವಸ್ಥೆಯನ್ನು ನೋಡಿ ಕಳವಳಗೊಂಡು ಶ್ರೀಗಳವರು ತೀರ್ಥ ಪ್ರೋಕ್ಷಣೆ ಮಂತ್ರಾಕ್ಷತೆಗಳನ್ನು ನೀಡುತ್ತಿದ್ದರು. ಇದರಿಂದ ಎಷ್ಟೋ ಜನರ ಆದಿ ವ್ಯಾಧಿ ಬಾಧಿಗಳು ದೂರವಾಗಿ ಜನರು ಸಂತೋಷಗೊಳ್ಳುತ್ತಿದ್ದರು. ಈ ರೀತಿಯಿಂದಾದರೂ ಗುರು ದೇವರಲ್ಲಿ ಶ್ರದ್ಧೆ, ಭಕ್ತಿ, ವಿಶ್ವಾಸವೂ ಹುಟ್ಟಿ ಒಂದಲ್ಲ ಒಂದು ದಿನ ಪರಮಾರ್ಥದ ಕಡೆಗೆ ಇವರು ಮನಸ್ಸು ತಿರುಗಬಹುದು ಎಂಬುದೇ ಶ್ರೀಗಳವರ ಈ ಕಾರ್ಯದ ಉದ್ದೇಶವಾಗಿರಬಹುದು. ಶ್ರೀನಿವಾಸರಾವ್ ಎಂಬ ಸಾರಸ್ವತ ಬ್ರಾಹ್ಮಣರ ಹೆಂಡತಿಯ ಅಕ್ಕನ ಮಗಳಾದ ರುಕ್ಮಾಬಾಯಿ ಎಂಬಾಕೆ ಕ್ಷಯ ರೋಗದಿಂದ 10 ವರ್ಷಗಳಿಂದಲೂ ನರಳುತ್ತಿದ್ದಳು. ಔಷಧೋಪಚಾರಗಳಿಂದ ಪ್ರಯೋಜನ ಆಗದಿರಲು ಶಸ್ತ್ರಚಿಕಿತ್ಸೆ ಮಾಡಿದರು. ಅದಾದ ಮಾರನೇ ದಿವಸ ಅವಳು ಬದುಕುವುದಿಲ್ಲವೆಂದು ತಿಳಿದು ಡಾಕ್ಟರು ಅವಳನ್ನು ಮನೆಗೆ ಕಳುಹಿಸಿಕೊಟ್ಟರು. ಆ ವಿಧವೆಯು ಮರಣ ಸಂಕಟದಲ್ಲಿಯೇ ನನಗೆ ಇಹಲೋಕ ಯಾತ್ರೆಯ ಕೊನೆಯ ಗಳಿಗೆ ಇದು ಶ್ರೀ ಭಗವಾನ್ ಶ್ರೀಧರ ಸ್ವಾಮಿಗಳ ದರ್ಶನ ಲಭಿಸಿದ್ದರೆ ಕೃತಜ್ಞಳಾಗಿ ಇಹಲೋಕದ ಯಾತ್ರೆ ಮುಗಿಸುತ್ತೇನೆ ಎಂದು ಹೇಳಿದಳು. ಆಗ ಅಲ್ಲಿಯೇ ಇದ್ದ ಲಕ್ಷ್ಮೀದೇವಿ ಎಂಬಾಕೆ ಅಲ್ಲಿಂದ 2 ಮೈಲಿ ದೂರದಲ್ಲಿದ್ದ ಶ್ರೀಗಳ ಸನ್ನಿಧಿಗೆ ಬಂದು ವಿಷಯವನ್ನು ವಿಜ್ಞಾಪಿಸಿದಳು. ದಯಾಮಯರಾದ ಆ ಸದ್ಗುರುಗಳು ಕೂಡಲೇ ಹೊರಟು ಅವಳಿಗೆ ದರ್ಶನವಿತ್ತು ನಿನಗೆ ಮುಕ್ತಿ ಕೊಡಲೇ ಎಂದು 3 ಬಾರಿ ಕೇಳಿದರು. ಆಗ ಆಕೆ ನನಗೀಗ ಮುಕ್ತಿ ಬೇಡ, ಬಂದ ಆಪತ್ತು ನಿವಾರಿಸಿಕೊಡಿ ಎಂದು ಬೇಡಿದಳು. ಅಜ್ಞಾನಿಯ ಮನಸ್ಸು ಹೀಗಿರುವುದು, ತಥಾಸ್ತು, ಇನ್ನು 22 ವರ್ಷ ಬದುಕಿರು ಎಂದು ಆಶೀರ್ವದಿಸಿದರು. ಆಕೆಯ ಬಂಧುಗಳಿಗೆ ಗಾಬರಿಯಾಗಬೇಡರಿ, ತೀರ್ಥವನ್ನು ಕೊಡುತ್ತೀರಿ ಎಂದು ಹೇಳಿ ಸ್ವಸ್ಥಾನಕ್ಕೆ ಹಿಂದಿರುಗಿದರು. ಶ್ರೀಗಳು ತಿಳಿಸಿದ 1-2 ಗಂಟೆಯಲ್ಲಿ ಅವಳ ಪ್ರಾಣ ಹೋದಂತಾಯಿತು.
ನಿಶ್ಚೇಷ್ಟಿತಳಾಗಿ ಬಿದ್ದಿದ್ದ ಆಕೆಗೆ ಶ್ರೀಗಳ ಅಪ್ಪಣೆಯಂತೆ ತೀರ್ಥ ಕುಡಿಸುತ್ತಲೇ ಇದ್ದರು. ಸ್ವಲ್ಪ ಹೊತ್ತಿನಲ್ಲಿ ಆಕೆಗೆ ಎಚ್ಚರವಾಯಿತು. ತೀರ್ಥವೇ ಔಷಧವಾಗಿ ಕೆಲವೇ ದಿನಗಳಲ್ಲಿ ಆಕೆ ಸಂಪೂರ್ಣ ಸ್ವಸ್ಥಳಾದಳು. ಶ್ರೀಗಳು ಮಂಗಳೂರಿನಿಂದ ಹೊರಟು ಚಿಕ್ಕಮಗಳೂರಿಗೆ ಬಂದರು. ಶ್ರೀಗಳ ಒಂದು ಪ್ರವಚನ ಇಲ್ಲಿನ ನಗರ ಪಾಲಿಕಾ ಸಭಾಂಗಣದಲ್ಲಿ ಆಯಿತು. ಮೊದಲಿಗೆ ಅಯ್ಯರವರು ಶ್ರೀಗಳವರ ವಿಭೂತಿ ಮಹತ್ವದ ಬಗ್ಗೆ 4 ಮಾತು ಹೇಳಿದರು. ತರುಣ ವರ್ಗಕ್ಕಾಗಿ ಕರ್ಕಿಯಲ್ಲಿ ಶ್ರೀಗಳು ಕೊಟ್ಟ ಇಂಗ್ಲಿಷ್ ಕವಿತಾರೂಪದವಾದ ಸಂದೇಶವನ್ನು ಓದಿ ತೋರಿಸಿದರು. ಶ್ರೀಗಳ ಪ್ರವಚನ ಪ್ರಾರಂಭವೂ ಆಯಿತು. ಚಿಕ್ಕಮಗಳೂರಿನಲ್ಲಿ ಇದೇ ಅವರ ಪ್ರಥಮ ಸಾರ್ವಜನಿಕ ಪ್ರವಚನವಾಗಿತ್ತು. ಶ್ರೀಗಳು ವಿದ್ವಾಂಸರು, ವಾಗ್ಮಿಗಳು, ಪ್ರಾಸಾದಿಕ ವಾಣಿಯುಳ್ಳ ಮಹತ್ವರು ಎಂದು ಈ ದಿನ ಎಲ್ಲರಿಗೂ ಗೊತ್ತಾಯಿತು. ಡಾಕ್ಟರ್ ಭಾಗವತರು ನಗರ ಸಭಾಧ್ಯಕ್ಷರಾಗಿದ್ದರು. ಶ್ರೀಗಳ ವಿಷಯವಾಗಿ ತಮ್ಮ ಧರ್ಮಪತ್ನಿ ಹೇಳಿದ ಮಾತು ನಿಜವೆಂದು ಅವರಿಗೆ ತಿಳಿಯಿತು. ಮರುದಿವಸ ಶ್ರೀಗಳನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಮಕ್ಕಳ ಸಮೇತ ದಂಪತಿಗಳು ಭಕ್ತಿಯಿಂದ ಪಾದಪೂಜೆ ಮಾಡಿದರು. ಜನರು ಬಿಡುವಿಲ್ಲದೆ ಒಂದೇ ಸಮವಾಗಿ ತಮ್ಮ ಪಾರಮಾರ್ಥಿಕ ಶಂಕಗಳನ್ನು ಕೇಳಲು ಬರುತ್ತಲೇ ಇದ್ದರು. ಶ್ರೀಗಳು ಕೆಲವು ದಿನ ಇಲ್ಲಿದ್ದು ಅನಂತರ ತಪಸ್ಸಿಗಾಗಿ ಕೂಡಚಾದ್ರಿಗೆ ತೆರಳಿದರು. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸದ್ಗುರು ಭಗವಾನ್ ಶ್ರೀ ಶ್ರೀಧರಾರ್ಪಣಮಸ್ತು.